ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆ್ಯಕ್ಚುಲಿ ಒಂದು ಊರಲ್ಲಿ ಬಂದ್ಬಿಟ್ಟು ಇಬ್ಬರು ಕಪಲ್ಸ್ ಇದ್ದರು. ಐ ಮೀನ್ ಒಂದು ಕಪಲ್, ಒಬ್ಬರು ಒಂದು ಮ್ಯಾರಿಡ್ ಕಪಲ್. ಅವ್ರು ಬಂದು ತುಂಬ ಪ್ರೀತಿಯಿಂದ ಇರೋರು. ಅವ್ರನ್ನ ನೋಡಿದ್ರೆ ನಾವೇ ಹೇಳ್ಬೋದು, ಏನು ಇಷ್ಟು ಪ್ರೀತಿಯಿಂದ ಇದ್ದಾರಲ್ಲ, ಒಬ್ಬರೊಬ್ಬರನ್ನು ಬಿಟ್ಕೊಡದೆ. ಎಷ್ಟೋ ಸಲ ಜಗಳ ಬಂದ್ರೂ ಕೂಡ ಆ ಜಗಳವನ್ನು ಸಾರ್ಟ್ ಔಟ್ ಮಾಡ್ತಾ, ಅದು ಅಂದರೆ ಹೊಸ್ದಾಗಿ ಮದುವೆ ಆದವರಲ್ಲ, ಮದುವೆ ಆಗಿ ತುಂಬ ವರ್ಷದಿಂದ ಆ ಪ್ರೀತಿ ಅವರಲ್ಲಿ ನಾವು ಕಾಣ್ಬೋದು. ಇವಾಗ ನಾವೇ ನೋಡಿದ್ದೀರಾ ಯಾರಾದರೂ ಆ ಥರ? ಯಾರಾದರೂ? ಹಾಂ, ನಮ್ಮ ಮಮ್ಮಿ ನೋಡಿದ್ದಾರೆ, ಇಲ್ಲ ಆಫೀಸಲ್ಲೆಲ್ಲ ನೋಡ್ಬೋದಲ್ಲ. ಶೀಲಾವತಿ ಆಂಟಿ ನೋಡಿದ್ದಾರೆ. ತುಂಬ ಪ್ರೀತಿಯಿಂದ ಇರ್ತಾರೆ. ಅವ್ರ ಲೈಫ್ನ ನೋಡಿ ನಾವು ಹೇಳ್ಬೋದು, ಆ ಥರ ಇರಬೇಕಿದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರ ಹೆಂಡತಿನ, ಅಷ್ಟು ಪ್ರೀತಿ ಮಾಡ್ತಾರೆ ಅವ್ರ ಗಂಡನ ಅಂತ. ಅದು ನೋಡುವಾಗಲೇ ಒಂದು ಸಂತೋಷವಾದ ಕಾರ್ಯವಲ್ಲ. ಸೊ ಅದಂತೆ ಒಂದು ವರ್ಷಗಳು ಹೋಯಿತು, ದಿನಗಳು ಹೋಯಿತು. ಸ್ಲೋವಾಗಿ ಪ್ರೀತಿಯಲ್ಲಿ ಒಂದು ಡಿಫ್ರೆನ್ಸ್ ಕಾಣಿಸ್ತಿದೆ, ಒಂದು ವೇರಿಯೇಷನ್. ಕೆಲಸ ಬಂತು, ರೆಸ್ಪಾನ್ಸಿಬಿಲಿಟೀಸ್ ಬಂತು, ಅವ್ರಿಗಿರುವ ಅನೇಕ ಕಾರ್ಯಗಳು ಒಂದೊಂದು ದಿನ ಒಂದೊಂದಾಗಿ ಒಂದೊಂದು ಸ್ಟೆಪ್ಪಾಗಿ ಮೇಲೋಯ್ತು. ಆವಾಗ ಆ ಪ್ರೀತಿ ಹಿಂಗಿದ್ದಿದ್ದು ಹಿಂಗೆ ಬರ್ತಾನೇ ಇತ್ತು. ಆವಾಗ ನೋಡುವಾಗ ಇಬ್ರಿಗೂ ಜಗಳ ಬರೋದು, ಈ ಥರ ಆಗ್ತಾ 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 ಆ ಪ್ರೀತಿ ಬಂದು ಅವರಲ್ಲಿ ಇಲ್ಲದೆ ಹೋಯಿತು. ಅರೆ ಪ್ರಿಯ ಜನರೇ, ಈ ದಿನದಲ್ಲಿ ನಾವು ನೋಡುವಂಥದ್ದು ಎಷ್ಟೋ ಕ್ರೈಸ್ತರು ಕೂಡ ನಮ್ಮ ದೇವರಲ್ಲಿ ಬಂದಿದ ತಕ್ಷಣ ಪ್ರಾರ್ಥನೆಯಲ್ಲಿ ತುಂಬ ಫೈರ್ ಆಗಿರ್ತಾರೆ. ಆದರೆ ಬೈಬಲ್ ಓದೋದ್ರಲ್ಲಿ ಬೆಳಗ್ಗೆ 5 ಗಂಟೆ ಅಂದರೆ ಅರ್ಧ ಗಂಟೆ ಮುಂಚೆನೇ ಎದ್ದು ಪ್ರೇಯರ್ ಮಾಡ್ತಾರೆ. ಆದರೆ ದಿನಗಳು ಹೋಗ್ತಾ 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 ಆ ಕ್ರೈಸ್ತರ ಪ್ರೀತಿ, ಅವರ ಒಂದು ರಿಲೇಷನ್ಶಿಪ್, ಕ್ರೈಸ್ತನೊಂದಿಗೆ ಇರುವಂಥ ಒಂದು ರಿಲೇಷನ್ಶಿಪ್ ಬಂದು ತುಂಬ ಕಡಿಮೆ ಆಗ್ತಾನೇ ಹೋಗ್ತಾಯಿತ್ತು. ಆದರೆ ಇವತ್ತು ಅನೇಕ ಜನರು ಈ ಪರಿಸ್ಥಿತಿಯಲ್ಲಿದ್ದಾರೆ. ಅನೇಕ ಸಭೆಗಳು ಇಂಥ ಪರಿಸ್ಥಿತಿಯಲ್ಲಿ ಇದೆ. ಆದರೆ ಕ್ರಿಸ್ತನ ಪ್ರೀತಿಗಿನ್ನ ಹೆಚ್ಚಾಗಿ ನಾವು ಸೇವಕರನ್ನು ಇಡುವುದು, ಮನುಷ್ಯರನ್ನು ಇಡುವುದು, ಒಂದು ಇವಾಂಜಲಿಸ್ಟೋ, ಕೆಲವು ಸಲ ಬಂದು ಹೋಗುವ ಸೇವಕರ ಮೇಲೆ ಪ್ರೀತಿ ಹೆಚ್ಚಾಗಿಡುವುದು, ಅವರ ಮೇಲೆ ಹೆಚ್ಚಾಗಿ ನಂಬಿಕೆಯನ್ನು ಇಡುವುದು. ಆದರೆ ದೇವರಲ್ಲಿರುವ ಆ ಪ್ರೀತಿ ದಿನ 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 ಕಡಿಮೆ ಆಗ್ತಾನೇ ಇತ್ತು. ಬಟ್ ಟೈಮ್ ಆಗ್ತಾ 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 ನಾವು ಹೇಗೆ ಬಿಸಿ ಆದ್ವಿ ಅಂದರೆ, ನಮ್ಮ ಕೆಲಸಕ್ಕೆ ಮುಖ್ಯತ್ವ ಕೊಟ್ವಿ, ನಮ್ಮ ಕುಟುಂಬಕ್ಕೆ ನಾವು ಮುಖ್ಯ ಸ್ಥಾನ ಕೊಟ್ವಿ, ನಮ್ಮ ಮಕ್ಕಳಿಗೆ ಮುಖ್ಯ ಸ್ಥಾನ ಕೊಟ್ವಿ, ನಮ್ಮ ತಂದೆ ತಾಯಿಗೆ ಮುಖ್ಯ ಸ್ಥಾನ ಕೊಟ್ವಿ. ಆದರೆ ನಿಮ್ಮನ್ನು ಮೊದಲನೇದಾಗಿ ಪ್ರೀತಿಸುವ ಒಂದು ದೇವರಿಗೆ ಆ ಪ್ರೀತಿನೇ ಕೊಡಲಿಲ್ಲ. ಈ ದಿನದಲ್ಲಿ ನಾವು ನೋಡುವಂಥ ಒಂದು ಕಾರ್ಯ, ಹೀ ವಾಸ್ ಆರ್ ಫಸ್ಟ್ ಲವ್, ಆತನೇ ನಮ್ಮ ಮೊದಲನೇ ಪ್ರೀತಿಯಾಗಿದ್ದ ಎಂಬುದಾಗಿ. ಆದರೆ ಈ ದಿನದಲ್ಲಿ ಎಷ್ಟು ಜನ ಹೇಳ್ಬೋದು, ದೇವರಲ್ಲೇ ನನಗಿರುವ ಪ್ರೀತಿ ಮಾರ್ಪಡಲೇ ಇಲ್ಲ, ನಾನು ಮೊದಲನೇ ದಿನ ನಾನು ಹೇಗೆ ರಕ್ಷಣೆ ಹೊಂದಿದ್ನೋ ಈ ದಿನದಲ್ಲಿ ಕೂಡ ಅದೇ ಪ್ರೀತಿಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಎಷ್ಟು ಜನ ಹೇಳ್ಬೋದು? ಕೈಗಳನ್ನು ತೆಗೆಬೋದಾ? ಆಮೇನ್. ಆದರೆ ನಾವು ನೋಡ್ಬೋದು, ಇಲ್ಲಿ ಒಂದು ಸಭೆಯ ಕುರಿತಾಗಿ ನಾನು ಮಾತನಾಡಬೇಕೆಂಬುದಾಗಿದ್ದೆ. ಎಫೆಸ ಸಭೆಯ ಕುರಿತಾಗಿ ನಾನು ಮಾತನಾಡಬೇಕಂತ ಇದ್ದೆ. ಎಷ್ಟು ಜನ ಎಫೆಸ ಸಭೆ ಬಗ್ಗೆ ಕೇಳಿದ್ದೀರಾ? ಎಫೆಸ ಸಭೆಯಲ್ಲಿ ಫೇಮಸ್ ಆದ ಒಂದು ಪಾಸ್ಟರ್ ಇದ್ದರು. ಯಾರು? ಯಾರಿಗಾದ್ರೂ ಗೊತ್ತಾ? ತುಂಬ ಫೇಮಸ್. ಎಫೆಸ ಪಟ್ಟಣ ಅಂದರೆ ಪಾಸ್ಟರ್, ಅಪೋಸ್ತಲ ಅಲ್ಲ, ಪಾಸ್ಟರ್. ಯಾರಿಗಾದ್ರೂ ಗೊತ್ತಾ? ತುಂಬ ಫೇಮಸ್. ತೀಮೋತಿ ಬಂದು ತುಂಬ ಫೇಮಸ್ ಆದ ಎಫೆಸ ಪಟ್ಟಣದಲ್ಲಿ ಅವನು ಪಾಸ್ಟರ್ ಆಗಿದ್ದ. ಆವಾಗ ನಾವು ಎಫೆಸ ಸಭೆಯ ಕುರಿತಾಗಿ ನಾವು ನೋಡುವಾಗ, ದೇವರು ಬಂದು ಎಫೆಸ ಸಭೆಗೆ ಒಂದು ಮಾತನ್ನು ಕೊಡ್ತಾರೆ. ಯಾರಾದರೂ 2ನೇ ವಾಕ್ಯವನ್ನು ಯಾರಾದರೂ ಓದಿ. 2ನೇ ಅಧಿಕಾರ 2ನೇ ವಚನ.
ತಾಳ್ಮೆಯನ್ನು ಬಲ್ಲೆನು. ಓದೋಣ. ಆವಾಗ ನಾವು ಎಫೆಸ ಕುರಿತಾಗಿ ನಾವು ನೋಡುವಾಗ, ಎಫೆಸ ಅಲ್ಲಿ ಒಂದು ಕಾರ್ಯ ಇತ್ತು. ಎಫೆಸ ಪಟ್ಟಣದಲ್ಲಿ ತುಂಬ ಸಾಹುಕಾರ ಉಳ್ಳ ಒಂದು ಪಟ್ಟಣವಾಗಿತ್ತು. ಆದರೆ ಎಫೆಸ ಪಟ್ಟಣದಲ್ಲಿ ಯಾವುದಕ್ಕೆ ಅವರು ತುಂಬ ಫೇಮಸ್ ಆಗಿದ್ರು ಅಂದರೆ, ಈ ಪೋರ್ಟ್ ಮಾಡ್ತಾರಲ್ಲ ಹಾರ್ಬರಲ್ಲಿ, ಹಾರ್ಬರಿಂದ ಬಟ್ಟೆಗಳು, ಜ್ಯುವೆಲ್ಲರೀಸು ಇದೆಲ್ಲ ತಗೊಂಬಂದು ಅವರು ಎಫೆಸ ಪಟ್ಟಣದಲ್ಲಿ ಇಡೋರಂತೆ. ಆವಾಗ ಎಫೆಸ ಪಟ್ಟಣ ತುಂಬ ಸಾಹುಕಾರಾದ ಒಂದು ಪಟ್ಟಣ. ನಾವು ನೋಡಬೇಕಂದ್ರೆ ತುಂಬ ಪವರ್ಫುಲ್ಲಾದ ಒಂದು ಪಟ್ಟಣವಾಗಿತ್ತು. ಆದರೆ ನಾವು ಎಫೆಸಲ್ಲಿ ಒಂದು ಕಾರ್ಯ ಏನು ನೋಡ್ಬೋದಂದರೆ, ಅವ್ರ ಬಿಸ್ನೆಸ್ ಎಲ್ಲ ನೋಡುವಾಗ ತುಂಬ ಹೆಚ್ಚಾಗಿತ್ತು. ಅದೇ ಥರ ಅವರ ಕ್ರಿಸ್ತನಿಗೆ ಮಾಡುವಂಥ ಒಂದು ಕೆಲಸವೂ ಕೂಡ ತುಂಬ ಚೆನ್ನಾಗಿತ್ತು. ದೇವರು ಬಂದು ಅವರಲ್ಲಿ ಫಸ್ಟ್ ಆ ಮಿಸ್ಟೇಕನ್ನು ಕಂಡುಹಿಡಿಯಲಿಲ್ಲ, ಅವರಲ್ಲಿರುವ ಕೊರತೆಯನ್ನು ಫಸ್ಟ್ ನೋಡಲಿಲ್ಲ, ಆದರೆ ಅವರಲ್ಲಿರುವ ಒಂದು ಒಳ್ಳೆಯ ಕಾರ್ಯಗಳನ್ನು ಫಸ್ಟ್ ವಿವರಿಸಿ ಹೇಳ್ತಾರೆ. ಕೆಲವು ವಚನಗಳನ್ನು ನೋಡಿ ನಾವು ಮುಂದುವರಿಸೋಣ. ಓಕೆ, ಫಸ್ಟ್ ಡಿಸ್ಪ್ಲೇ ನೋಡಿ. ಹಾಂ, ಸೇಮ್ 2:2 ರೆವಲ್ಯೂಷನ್ 2:2 ಪ್ರಕಟಣೆ 2ನೇ ಅಧಿಕಾರ 2ನೇ ವಚನ. ನಾ ಇಪ್ಪು ಫುಲ್ಲ ಪಡಿಗಿನ. ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು. ಇವಾಗ ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು, ಅವ್ರು ಪಟ್ಟಿದ ಪ್ರಯಾಸವನ್ನು ದೇವರು ನೋಡ್ತಾರೆ. ಅರೆ, ದೇವರು ಬಂದು ಇವಾಗ ಈ ಪ್ರಯಾಸ, ನಮ್ಮ ಪ್ರಯಾಸವನ್ನು ಒಂದೊಂದನ್ನು ನೋಡ್ತಾನೆ. ಆ ಪ್ರಯಾಸವನ್ನು ನೋಡುವಾಗ ಅವರು ಬಂದು ಹೇಗೆ ಪ್ರಯಾಸ ಪಟ್ಟರು ಎಂಬುದಾಗಿ ನಾವು ನೋಡುವಾಗ, ಅವರು ಟಯರ್ಡೇ ಆಗದೆ ಆ ಸುವಾರ್ತೆಯನ್ನು ಹೋಗಿ ಆ ಪಟ್ಟಣದಲ್ಲಿ ಹೇಳ್ತಾ ಇದ್ರಂತೆ. ಅವರಿಗೆ ಟಯರ್ಡೇ ಆಗಲಿಲ್ಲ ಅಂತೆ. ನನಗೆ ಇವಾಗ ಮಾತನಾಡುವಾಗ ಒಂದು ವಿಷಯದ ಕುರಿತಾಗಿ ನಾನು ಯೋಚನೆ ಬಂತು. ನಿನ್ನೆ ನಾನು ಹೇಮಂತನ ಮತ್ತು ರಮ್ಯಾ ಅಕ್ಕ ಬಂದು ಒಂದು ಆಚೆ ಹೋಗಿದ್ವಿ, ಒಂದು ಸೂಪರ್ ಮಾರ್ಕೆಟ್ ಹತ್ರ ನಿಂತಿದ್ವಿ. ಆವಾಗ ಆ ಅಜ್ಜಿಗೆ ಬೆನ್ನು ಬಂದು ಹಿಂಗಿದೆ, ಫುಲ್ ಹಿಂಗೆ ಹೋಗ್ಬಿಟ್ಟಿದೆ. ಅವ್ರು ಹೇಳ್ತವ್ರೆ ಅವ್ರಿಗೆ ಬ್ಯಾಕ್ ಬೋನೆಲ್ಲ ತೊಂದರೆ ಇದೆ, ಬೆಡ್ಶೀಟ್ನ ಯಾವಾಗಲೂ ಒಣಗಿಸಿ ಅದನ್ನು ಯಾವಾಗಲೂ ವಾಶ್ ಮಾಡ್ತಾ ಆ ಥರ ಆಗ್ಬಿಡ್ತು ಅಂದರು. ಆದರೆ ಅವ್ರ ಕೈಯಲ್ಲಿ ಒಂದು ಬೈಬಲ್ನ ಹಿಂಗೆ ಹಿಡ್ಕೊಂಡು, ಒಂದು ಟ್ರ್ಯಾಕ್ಟ್ ಹಿಡ್ಕೊಂಡು ಪಬ್ಲಿಕ್ಕಾಗಿ ನಿಂತಿದ್ದಾರೆ. ಅವಜ್ಜಿ ಪಬ್ಲಿಕಲ್ಲಿ ನಿಂತಿದ್ದಾರೆ. ಅವ್ರು ನನಗೆ ತುಂಬ ದಿನದಿಂದ ನಾನು ಅಲ್ಲಿ ನೋಡ್ತೀನಿ. ಪ್ಲಸ್ ನಾನು ಒಂದ್ಸಲಿ ಶಕೀನಾ ಚರ್ಚ್ಗೆ ಬಂದು ವರ್ಷಿಪ್ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲಿ ಬಂದು ಅವರಿದ್ದರು, ಅವರೇ ಅಂತ ನನಗೆ ಜ್ಞಾಪಕ ಇತ್ತು. ಅವ್ರನ್ನ ನಾನು ಕರ್ಕೊಂಬಂದು ಕೆಳಗಡೆ ಬಿದ್ದೆ, ಯಾಕಂದರೆ ಅವ್ರು ನಡೆಯೋಕ್ಕೂ ಆಗಿಲ್ಲ. ಆದರೆ ಅವ್ರು ನಡ್ಕೊಂಬಂದು ಅವ್ರು ಏನು ಮಾಡ್ತಾಯಿದ್ರು, ಕೊಡ್ತಾಯಿದ್ರು. ಆವಾಗ ಸಡನ್ನಾಗಿ ಹೇಮಂತನ ಒಂದು ಕಾರ್ಯ ಅವ್ರಿಗೆ ಮಾಡಬೇಕಂತ ಅವ್ರು ಮಾಡ್ತಾಯಿದ್ರು. ಇದೆಲ್ಲ ಮುಗ್ದಿದ ತಕ್ಷಣ ಅವರು ಹೇಳುವಾಗ ಕೂಡ ದೇವರು ನಮ್ಮನ್ನ ನೋಡ್ತಾನೇ ಇದ್ದಾರೆ. ದೇವರು ಬರೋಣಿಕೆಯನ್ನು ನಾನು ಹೇಳಬೇಕು, ದೇವರು ಬರೋಣಿಕೆ ಅದು ಯಾರು ಅವ್ರಿಗೆ ನಡೆಯೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಹೇಳೋಕ್ಕೋದ್ರೆ ಅವರು ಸುಮ್ಮನೆ ಒಂದು 5 ಸ್ಟೆಪ್ ಇಳ್ದಿರ್ತಾರೆ ಅಷ್ಟೇ, ಅವ್ರಿಗೆ ತುಂಬ ಉಸಿರಾಟ ಆಗ್ಬಿಡ್ತು. ನಾನು ಹೇಮಂತನ ಏನೋ ಬಿಲ್ ಮಾಡ್ತಾಯಿದ್ರು, ನಾನು ಮೇಲೆ ಬಂದು ಅವ್ರಿಗೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು. ಆದರೆ ಅವ್ರು ಹೇಳ್ತವ್ರೆ, ಇದು ನನ್ನ ರಕ್ಷಿಸ್ತು, ಇದು ಜೀವವುಳ್ಳ ವಾಕ್ಯ. ಈ ಸುವಾರ್ತೆಯನ್ನು ನಮ್ಗೆ ಹೇಳ್ತಾಯಿದ್ರು, ನಮ್ಮ 3 ಜನಕ್ಕೆ ಹೇಳ್ತಾಯಿದ್ರು, ನಿಮ್ಮ ಫ್ರೆಂಡ್ಸ್ಗೆ ನೀವು ಹೇಳಬೇಕು, ದೇವ್ರ ಬಗ್ಗೆ ಹೇಳ್ಬಿಟ್ಟು ನೀವು ಕರ್ಕೊಂಡು ಹೋಗ್ಬೇಕು ಚರ್ಚ್ಗೆ. ನೀವು 3 ಜನ ಚರ್ಚ್ಗೆ ಹೋಗ್ತೀರಾ? ಅವಾಗ ನೋಡಿ, ಅವ್ರ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ರು ಅನಿಸುತ್ತೆ, ಇದು ಬೇಕು ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಮೇಬಿ ಅದು ಹೇಮಂತನ ಮುಖಾಂತರವಾಗಿ ದೇವರು ಮಾತನಾಡಿ ಆ ಕೆಲಸವನ್ನು ಮಾಡಿದ್ರು. ಅವಾಗ ಹೇಳ್ತವ್ರೆ, ದೇವ್ರು ಏನಾದರೂ ಬೇಕಂದರೆ ತಟ್ಟು ಅಂದರು, ನಾನು ತಟ್ಟೆ, ನನಗೆ ಸಿಕ್ತು ಅಂತ. ಅವರೇನು ನಮ್ಮನ್ನ ಬಾಯಿ ತೆಗೆದು ಕೇಳಿ ನನಗೆ ತುಂಬ ಆಶ್ಚರ್ಯಪಟ್ಟಿದ್ದ ಒಂದು ಕಾರ್ಯ ಬಂದು, ನಿಮಗೆ ಏನು ಬೇಕು ಅನ್ನುವಾಗ ಅವರು ಡಿಮ್ಯಾಂಡೇ ಮಾಡಿಲ್ಲ. ನಾನು ಅಂದ್ಕೊಂಡೆ ಅವ್ರು ಡಿಮ್ಯಾಂಡ್ ಮಾಡ್ತಾರೆ, ವಯಸ್ಸಾದವರು ಗೊತ್ತಿಲ್ಲದೆ ಮಾತಾಡ್ತಾರೆ. ತುಂಬ ಕೇರ್ಫುಲ್ ಆಗಿದ್ದರು. ಅವ್ರು ಬಂದು ಇದು ಬೇಕು ಅಂದರು, ಎಷ್ಟು ಬೇಕು ಅಂದಿದ ತಕ್ಷಣ ಅವ್ರು ಆನ್ಸರೇ ಮಾಡಿಲ್ಲ, ನಮ್ಮನ್ನ ನೋಡಿದ್ರು. ಅದೇ ಥರ ಇದು ಬೇಕು ಅಂದರು, ತಿರ್ಗಾ ಬಿಲ್ ಹತ್ರ ಹೋಗುವಾಗ ಅವ್ರ ಪಾಡಿಗೆ ಅವ್ರು ಆಚೆ ಹೋಗ್ಬಿಟ್ರು, ನಮ್ಮನ್ನ ನೋಡೂ ಇಲ್ಲ. ಅವ್ರು ಅಂದ್ಕೊಂಡಿದ್ರೆ ಆದಿಂದಲೇ ಅವ್ರು ಏನು ಬೇಕು, ಇದು ಬೇಕು, ಅದು ಬೇಕು ಅಂತ ಕೇಳಿರ್ಬೋದು, ಯಾಕಂದರೆ ಎಲ್ಲ ಅವ್ರ ಕಣ್ಮುಂದೆನೇ ಇತ್ತು. ಆದರೆ ಅವರು ದೇವ್ರನ್ನ ಬಂದರು ಮಾತ್ರ ನನ್ನ ಮನಸ್ಸಿಗೆ ಅರ್ಥ ಆಯಿತು. ಅವ್ರು ದೇವ್ರನ್ನ ನಂಬಿ ಮನಸ್ಸಿಗೆ ಅವ್ರು ಬಂದಿದ್ದ ತಕ್ಷಣ ಅವ್ರು ಬೇಕಾಗಿದ್ದು ಅವ್ರು ಸಿಕ್ತು. ಅವ್ರಿಗೆ ಗೊತ್ತು, ಇದು ಆಫ್ಟರ್ ಆಲ್ ಒಂದು ಊಟ ಅಷ್ಟೇ. ಆದರೆ ಅವ್ರು ಕಾಯ್ತಾ ಇರೋದು ದೇವರ ಬರೋಣಿಕೆಗಾಗಿ, ಆ ದೇವರ ಬರೋಣಿಕೆಯನ್ನು ಹೇಳುವುದಕ್ಕಾಗಿ. ಆದರೆ ನಾವು ನಮ್ಮನ್ನೇ ಪರೀಕ್ಷಿಸುವಾಗ ನಾವು ಎಷ್ಟು ಜನ ನಾವು ದೇವ್ರಿಗಾಗಿ ಹೋರಾಡ್ತಾ ಇದ್ದೀವಿ. ನಾನು ಫಾಸ್ಟಿಂಗ್ ಪ್ರೇಯರ್ಗೆ ಬರುವಾಗ ಕೂಡ
ನನಗೆ ಒಂದು ಕಾರ್ಯ ಮಾತ್ರ ಫ್ಲ್ಯಾಶ್ ಆಯಿತು. ಏನಂದರೆ, ಪಾಲ್, ನೀನು ದೇವ್ರಿಗಾಗಿ ಏನು ಮಾಡಿದೆ ಅಂತ ಒಂದು ಪ್ರಶ್ನೆ ನನಗೆ. ಎಷ್ಟೋ ಜನ ಎಲ್ಲ ಮಾಡ್ತೀನಿ, ಎಷ್ಟೋ ಜನ ಹೇಳ್ತಾರೆ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಹೊಗಳ್ತಾರೆ. ಆದರೆ ಕೊನೆಯ ದಿನದಲ್ಲಿ ನಾವು ನೋಡುವಾಗ ದೇವ್ರಿಗಾಗಿ ನೀವೇನು ಮಾಡಿದ್ದೀರಾ? ಅದು ನಿಮ್ಮ ಪ್ರಶ್ನೆ. ಈ ದೇವ್ರಿಗಾಗಿ ಏನು ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ಅಂದರೆ ನನಗೆ ಗೊತ್ತಿದ್ದು ನಿಮ್ಮಲ್ಲಿ ಪರಿಶುದ್ಧಾತ್ಮನು ಇಲ್ಲ ಎಂಬುದಾಗಿ ಅರ್ಥ. ನಾನು ಇಂತಹ ಪಾಪ ಮಾಡಿದ್ದೇನೆ ಎಂಬುದಾಗಿ ನಿಮ್ಮ ಮನಸ್ಸಲ್ಲಿ ಆ ಕಷ್ಟ ಇಲ್ಲ ಅಂದರೆ ನಿಮ್ಮಲ್ಲಿ ಪರಿಶುದ್ಧಾತ್ಮನು ಇಲ್ಲ ಎಂಬುದಾಗಿ. ಪರಿಶುದ್ಧಾತ್ಮನು ಇದ್ದರೆ ಮಾತ್ರ ನಾವು ದೇವರ ಬಗ್ಗೆ ಹೇಳುವುದಕ್ಕೆ ಸಾಧ್ಯ. ಅವರು ಇಲ್ಲವೆಂದರೆ ಖಂಡಿತವಾಗಲೂ ಸಾಧ್ಯವಿಲ್ಲ. ಎಫೆಸ ಮಕ್ಕಳು ನಾವು ನೋಡುವಾಗ ಇಷ್ಟು ಕಷ್ಟಪಟ್ಟು ಹಗಲು ಇರುಳು ನಿದ್ದೆ ಇಲ್ಲದೆ ಆ ಥರ ಅವರು ಸುವಾರ್ತೆಯನ್ನು ಹೇಳ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ಕಾರ್ಯ, ನಾವು ಈ ಥರ ಹೊಗಳುವಾಗ ಇನ್ನೊಂದು ಥೆಸಲೋನಿಯ ಸಭೆಯ ಬಗ್ಗೆ ಪೌಲನು ಮಾತಾಡ್ತಾನೆ. ಅವನು ಕೂಡ ಹೊಗಳ್ತಾನೆ ಆ ಮಕ್ಕಳ ಬಗ್ಗೆ, ಥೆಸಲೋನಿಯ ಸಭೆಯ ಮಕ್ಕಳ ಬಗ್ಗೆ ಹೊಗಳ್ತಾನೆ. ನಾವು ನೋಡ್ಬೋದು 1 ಥೆಸಲೋನಿಕರ ಪತ್ರಿಕೆಯಲ್ಲಿ 1:3 ಯಾರಾದರೂ ಓದಿ. ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂಥವರಾಗಿ ವರ್ತಿಸಿದೆವೆಂಬುದನ್ನು ನೀವು ಬಲ್ಲಿರಿ. ಪೌಲನು ಬಂದು ಎಫೆಸ ಪಟ್ಟಣ ಥೆಸಲೋನಿಕರ ಒಂದು ಸಭೆಯ ಬಗ್ಗೆ ಅವನು ಸಾಕ್ಷಿ ಹೇಳ್ತಾನೆ. ಆದರೆ ನಮ್ಮ ಸಭೆಯ ಬಗ್ಗೆ ಕೂಡ ಒಬ್ಬರು ಸಾಕ್ಷಿ ಹೇಳಬೇಕು. ಅದು ನಾವು ಹೇಗೆ ಸಾಕ್ಷಿ ಹೇಳಬಹುದಂದರೆ, ಸಭೆಯ ಮಕ್ಕಳನ್ನು ನೋಡಿ, ಅವರ ಗುಣಗಳನ್ನು ನೋಡಿ, ಅವರಲ್ಲಿ ದೇವರು ಇದ್ದಾರಾ ಇಲ್ಲವಾ ಎಂಬುದಾಗಿ ನೋಡಿ ಮಾತ್ರ ಸಾಕ್ಷಿ ಕೊಡೋಕ್ಕಾಗುತ್ತೆ. ಆದರೆ ನಾವು ಇಲ್ಲಿ ನೋಡುವಾಗ ದೇವರು ಇಲ್ಲಿ ಹೊಗಳುವಂಥ ಕಾರ್ಯ, ಅದೇ ಎಫೆಸ ಪಟ್ಟಣದಲ್ಲಿ ತುಂಬ ಕಷ್ಟಪಟ್ಟರು. ಆ ಕಷ್ಟ ಕಾರ್ಯದಲ್ಲಿ ಕೂಡ ಅವರು ಸುವಾರ್ತೆಯನ್ನು ಸಾರಿದ್ರು ಎಂಬುದಾಗಿ. ಆದರೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಎಷ್ಟು ಜನಕ್ಕೆ ದೇವರು ಹೇಳ್ಬೋದು, ನಾನು ಇದನ್ನು ಕುರಿತಾಗಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಎಂಬುದಾಗಿ? ಒಂದು 4 ಕಾರ್ಯ ಹೇಳುವ, ಇಲ್ಲ ಅಟ್ಲೀಸ್ಟ್ 2 ಕಾರ್ಯ ಯಾರಾದರೂ ಹೇಳ್ಬೋದಾ? ಆನ್ಸರ್ ಮಾಡ್ಬೋದು, ಪರವಾಗಿಲ್ಲ, ಧೈರ್ಯವಾಗಿ ಹೇಳ್ಬೋದು. ಯಾಕಂದರೆ ನೀವು ಸಭೆಯಲ್ಲಿದ್ದೀರಾ, ದೇವರ ಮುಂದೆ ಸಾಕ್ಷಿಯಾಗಿ ಹೇಳ್ಬೋದು. ಯಾರಾದರೂ 2 ಕುರಿತಾಗಿ ನಾನು ಇದನ್ನು ಮಾಡ್ತೀನಿ ಎಂಬುದಾಗಿ. ಆದರೆ ನಾವು ಸಪ್ರೇಟಾಗಿ ಮಾಡೋದಲ್ಲ. ಇಲ್ಲಿ ಇವ್ರು ಮಾಡ್ತಾ ಇರೋದು ಸೇವೆ ಬಂದು ಸಭೆ ಬಿಟ್ಟು ಆಚೆ ಹೋಗಿ ಅವರು ಸಪ್ರೇಟಾಗಿ ಮಾಡಿ ಅವರೊಂದು ಸ್ಟಾರ್ಟ್ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ಇಲ್ಲಿ ಇನ್ನು ಮುಖ್ಯವಾದ ಒಂದು ಕಾರಣ ನಾನಿಲ್ಲಿ ಏನು ನೋಡಬೇಕು ಅಂತ ನಾನಿದ್ದೆ ಅಂದರೆ, ಸಭೆಯಲ್ಲಿ ದೇವರು ಎಲ್ಲರಿಗೂ ಆ ಕರೆಯುವಿಕೆಯನ್ನು ಇಟ್ಟಿದ್ದಾನೆ. ಆ ಕರೆಯುವಿಕೆ ಯಾವುದು ಎಂಬುದಾಗಿ ತಿಳಿದು ಅದನ್ನು ನಾವು ಮಾಡಲಿಲ್ಲ ಅಂದರೆ, ಇಲ್ಲ ಅದಿಲ್ಲ ನಾನು ಇನ್ನೊಂದು ಮಾಡ್ತೀನಿ ಅಂದರೆ ಅಲ್ಲಿ ಎಲ್ಲ ಕಾರ್ಯವೂ ಸರಿಯಾಗಿ ಇರುವುದಿಲ್ಲ. ಆದರೆ ನಾವು ಇನ್ನೊಂದು ಏನು ನೋಡ್ಬೋದಂದರೆ, ಇಲ್ಲಿ ನಿಮಗೆ ಸುವಾರ್ತೆ ಹೇಳುವ ಒಂದು ಕೃಪೆ ದೇವರು ಕೊಟ್ಟಿದ್ರೆ ನೀವು ಸುವಾರ್ತೆಯನ್ನು ಹೋಗಿ ಹೇಳ್ಬೋದು. ನಿಮಗೆ ಬಿಡುಗಡೆ ಮಾಡುವಂಥ ಒಂದು ಸೇವೆಯನ್ನು ಕೊಟ್ಟಿದ್ರೆ ಸಭೆಯ ಮುಖಾಂತರವಾಗಿ ನೀವು ಹೋಗಬೇಕು. ನೀವು ಸಪ್ರೇಟಾಗಿ ಹೋದರೆ ನೀವು ಅದು ಯಾಕಂದರೆ ನಾವು ಕೊರಿಂಥ ಪುಸ್ತಕದಲ್ಲಿ 12ನೇ ಅಧಿಕಾರದಲ್ಲಿ ಹೇಳ್ತಾರೆ, 5 ವಿಧವಾದ ಒಂದು ಸೇವಕರು ಸಭೆಯಲ್ಲಿ ಇದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಸಭೆಯನ್ನು ಬಿಟ್ಟು ಆಚೆ ಹೋಗಿ ಅವರೊಂದು ಚರ್ಚ್ ಸ್ಟಾರ್ಟ್ ಮಾಡಬೇಕಂತ ಬೈಬಲಲ್ಲಿ ಹೇಳೇ ಇಲ್ಲ. ನಮಗೆ ಸಪೋಸ್ ಪಾಸ್ಟ್ರ್ ಆಗಬೇಕು, ಸಭೆಯ ಬೋಧಕರಾಗಬೇಕು ಎಂಬುದಾಗಿ ಒಂದು ಕರೆಯುವಿಕೆ ಇದ್ದರೆ ಪಾಸ್ಟ್ರ್ ಹತ್ರ ಬಂದು ಮಾತನಾಡಿ ಆಮೇಲೆ ಒಂದು ಗೈಡೆನ್ಸಿಂದ ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ಅದು ಸರಿಯಾಗಿರುತ್ತೆ. ದೇವರು ಆ ಕಾರ್ಯವನ್ನು ನೋಡಿ ಆತನಿಗೆ ಆ ಮೆಚ್ಚಿಸುವಂಥ ಕಾರ್ಯವಾಗಿರುತ್ತೆ. ಆದರೆ ನಾವು ಸಭೆಗೆ ಮಾಡದೆ ಸಭೆಯ ಆಚೆ ಮಾಡಿ ನಾವು ಏನೇ ಮಾಡಿದ್ರೂ ಅದು ದೇವರ ದೃಷ್ಟಿಯಲ್ಲಿ ಚೆನ್ನಾಗಿರಲ್ಲ. ಇವಾಗ ಒಂದು ಪಾಸ್ಟರ್ ಹೇಳ್ತಾ ಇದ್ರು, ನನಗೆ ಸಭೆಗೆ ನಾನು ಬೋಧಿಸಬಹುದು, ಪಾಸ್ಟ್ರಿಗೆ ಬೋಧಿಸ್ತೀನಿ, ನಾನು ದೆವ್ವ ಓಡಿಸ್ಬೇಕಂತ ನಾನು ಹೋದರೆ ದೆವ್ವ ನನ್ನನ್ನು ತಿರ್ಗಾ ಓಡಿಸ್ಬಿಡುತ್ತೆ ಅಂದರು.
ಯಾಕಂದರೆ ಅದು ಅವ್ರ ಕರೆಯುವಿಕೆ ಅಲ್ಲ. ಅವ್ರ ದೆವ್ವ ಓಡಿಸ್ಬೇಕು ಅಂತ ದೇವರು ಚಿತ್ತವಾಗಿ ಅವ್ರಿಗೆ ಅವರ ಮೇಲೆ ಆ ಬಿಡುಗಡೆಯ ಒಂದು ಅಭಿಷೇಕ ಇದ್ದು ಕರೆಯುವಿಕೆ ಇದ್ದರೆ ಅವ್ರೋಗಿ ಅದನ್ನು ಮಾಡ್ಬೋದು. ಆದರೆ ಎಲ್ಲರಿಗೂ ದೇವರು ಕರೆದಿದ್ದಾನೆ. ನಾವು ಲೂಕ ಪುಸ್ತಕದಲ್ಲಿ ಕೂಡ ನೋಡ್ತೇವೆ, ದೇವರು ಎಲ್ಲರನ್ನೂ ಕರೆದಿದ್ದಾನೆ. ಕೆಲವ್ರನ್ನ ಚೂಸ್ ಮಾಡಿದ್ದಾರೆ. ಯಾವುದಕ್ಕಂದರೆ ಸೇವೆಗೆ. ಎಲ್ಲರೂ ಸೇವೆ ಮಾಡಬೇಕು. ಕೆಲವರಿಗೆ ಈ 5 ವಿಧವಾದ ಒಂದು ಸೇವೆಯನ್ನು ಕೊಟ್ಟಿದ್ದಾನೆ. ಆದರೆ ಎಲ್ಲರೂ ಸೇವೆ ಮಾಡಬೇಕು ಎಂಬುದಾಗೆ ಇದು ಹೇಳುತ್ತೆ. ಹಾಗಾಗಿ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದೆ, ಯಾರಿಗಾದ್ರೂ ಉತ್ತರ ಇದೆಯಾ? ಯಾರಿಗಾದ್ರೂ ಉತ್ತರ ಇದೆಯಾ? ಯಾರಾದ್ರೂ ಹೇಳ್ಬೋದು, ನೋ ಪ್ರಾಬ್ಲಮ್. ಓಕೆ ಸರಿ, ಅದು ಬೇಡ. ನೀವು ದೇವ್ರಿಗಾಗಿ ಏನು ಮಾಡ್ತಾ ಇದ್ದೀರಾ? ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಯಾರಾದರೂ ಒಬ್ಬರು ಹೇಳ್ಬೋದು, ನೋ ಪ್ರಾಬ್ಲಮ್. ಈ ಸೈಡ್ ಅಥವಾ ದೇವ್ರಿಗಾಗಿ ನೀವು ಏನು ಮಾಡ್ತಾ ಇದ್ದೀರಾ? ಸುವಾರ್ತೆ ಸಾರ್ತಾ ಇದ್ದೀರಾ, ಹೌದಲ್ಲ ಆಂಟಿ? ಸುವಾರ್ತೆ ಸಾರ್ತಾ ಇದ್ದೀರಾ? ಸುವಾರ್ತೆ ಸಾರಬೇಕು ಅಂತ ಇದ್ದೀರಾ? ಸಾರ್ತಾ ಇದ್ದೀರಾ. ಓಕೆ. ವರ ಆಂಟಿ ಬಂದು ಗಾಸ್ಪಲ್ ಶೇರ್ ಮಾಡ್ತಾ ಇದ್ದಾರೆ. ನೀವೆದು ಸೊನ್ನಿಲ್ಲ ಆಂಟಿ? ಓಕೆ. ಸುವಾರ್ತೆ ಸಾರದ್ದು ದೇವ್ರಿಗಾಗಿ ಮಾಡ್ತೇನೆ. ಓಕೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆ ಕಾರ್ಯ ಎಲ್ಲರೂ ಮಾಡಬೇಕು. ಯಾರಿಗೆಲ್ಲ ಆ ಕೃಪೆ ಇದೆಯೋ, ದೇವರಲ್ಲಿ ನಾವು ಕೇಳುವಾಗ, ದೇವರಲ್ಲಿ ನಾವು ಮಾತನಾಡುವಾಗ, ಅವರೊಂದಿಗೆ ಒಂದು ಸಂಬಂಧವನ್ನು ಇಟ್ಕೊಳ್ಳುವಾಗ ನಮ್ಮಲ್ಲಿ ದೇವರು ಮಾತನಾಡ್ತಾನೆ ಇರ್ತಾರೆ. ನಾವು ಏನೆಲ್ಲ ಮಾಡಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಇನ್ನೊಂದು ಬಂದು ಕಂಟಿನ್ಯೂ ಮಾಡ್ಬೋದಾ? ರೆವಲ್ಯೂಷನ್ 2:2, ಪ್ರಕಟಣೆ 2ನೇ ಅಧಿಕಾರ 2ನೇ ವಚನ. ತಿರುಪಿ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ಈಗಿನ ಕಾಲದ ಒಂದು ಸಭೆಯಲ್ಲಿ ಯಾರು ನಿಜವಾದ ಸೇವಕರು ಎಂಬುದಾಗಿ ನಾವು ಗುರ್ತಿಡಕ್ಕಾಗ್ತಿಲ್ಲ. ಈ ಗುರ್ತಿಡ್ಬೇಕಂದ್ರೆ ನಮಗೆ ದೇವರ ಅಭಿಷೇಕ ಇರಬೇಕು. ದೇವರ ಅಭಿಷೇಕ ಎಲ್ಲಿ ನಮ್ಗೆ ಸಿಗುತ್ತೆ ಅಂದರೆ ಸಭೆಯಲ್ಲಿ. ನಾವು ಈ ಸಭೆಯಲ್ಲಿ ಕೇಳುವಂಥ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಸಭೆಯಲ್ಲಿ ದೇವರು ನಿಮ್ಮ ಹತ್ರ ಮಾತನಾಡಿರ್ತಾರೆ. ಆದರೆ ನೀವು ಅದನ್ನು ಧ್ಯಾನಿಸುವಾಗ ನಿಮಗೆ ವಿಶೇಷವಾದ ಒಂದು ಮಾತನ್ನು ಅಲ್ಲಿ ಇಟ್ಟಿದ್ದಾರೆ. ಅದನ್ನು ಎಷ್ಟು ಜನ ನೀವು ಅನುಭವಿಸಿದ್ದೀರಾ ಎಂಬುದಾಗಿ ನಂಗೆ ಗೊತ್ತಿಲ್ಲ, ಎಷ್ಟು ಜನ ಮನೆಗೆ ಹೋಗಿ ಧ್ಯಾನಿಸಿದ್ದೀರಾ ಎಂಬುದಾಗಿ ನಂಗೆ ಗೊತ್ತಿಲ್ಲ. ಆದರೆ ನೀವು ನೋಡುವಾಗ, ನೀವು ಮನೆಗೆ ಹೋಗಿ ಅದನ್ನು ಧ್ಯಾನಿಸುವಾಗ ಒಂದು ವ್ಯತ್ಯಾಸವಾದ ಒಂದು ಥಾಟ್. ನಾವು ದೇವರಲ್ಲಿ ಇಲ್ಲ ಅಂದರೆ ನಾವು ಯಾರು ನಿಜವಾದ ಸೇವಕರು ಎಂಬುದಾಗಿ ಗುರ್ತಿಡೋಕ್ಕಾಗಲ್ಲ. ಆದರೆ ನನಗೆ ತುಂಬ ಆಶ್ಚರ್ಯವಾದ ಒಂದು ಕಾರ್ಯ ಏನಂದರೆ, CPM ಅಂತ ಒಂದು ಸಭೆ ಇದೆ. ಎಷ್ಟು ಜನ ಕೇಳಿದ್ದೀರಾ ಅಂತ ಗೊತ್ತಿಲ್ಲ. CPM ಬಂದು ತುಂಬ ಸ್ಟ್ರಿಕ್ಟ್. ವೈಟ್ ಆ್ಯಂಡ್ ವೈಟ್ ಹಾಕೊಂಬಂದಿದ್ದಲ್ಲಂದರೆ ಆಚೆನೇ ಕಳಿಸ್ಬಿಡ್ತಾರೆ. ತುಂಬ ಒಂಥರ. ಆವಾಗ ಸೇವೆಗೆ ಅಂತ ಬರ್ತಾರೆ. ಸೇವೆಗೆ ಅಂತ ಮುಂದೆ ಬರುವಾಗ ಅಲ್ಲಿ ಪಾಸ್ಟರ್ ಕೂತಿರ್ತಾರೆ. ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ಹೇಳ್ಬಿಡ್ತಾರೆ, ಅವನ ಸೇವೆಗೆ ದೇವರು ಕರೆದಿದ್ದಾರಾ ಇಲ್ವಾ ಅಂತ. ಅಲ್ಲಿ ನಿಜ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಸೇವೆಗೆ ಹೋಗೋಕ್ಕಾಗಲ್ಲ. ಅವನ್ನ ನೋಡಿದ ತಕ್ಷಣ ಹೇಳ್ತಾರೆ, ಇವನ ಸೇವೆಗೆ ಬಂದಿಲ್ಲ. ಅವ್ನು ಮಾಡಿಸಿದ್ರೆ ಈಸಿಯಾಗಿ ಎಲ್ಲರ ಮುಂದೆ ಸಾವಿರಾರು ಜನ ಇರ್ತಾರೆ, ಈಸಿಯಾಗಿ ಹೇಳ್ಬಿಡ್ತಾರೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ತಲೆ ಕೊಡುವಾಗಲೇ ಗೊತ್ತಾಗಬೇಕು ಅವನಿಗೆ ನಾನು ನಿಜ ಹೇಳಬೇಕು ಅಂತ. ಆ ಧೈರ್ಯ ಇರಬೇಕು. ಇಲ್ಲಾಂದರೆ ಅವನ ಕತೆ ಎಲ್ಲರ ಮುಂದೇನೂ ಅವನ ಅವಮಾನ ಹೊಂದಬೇಕು. ಇಂಥ ಸಭೆ ಇವತ್ತು ಕೂಡ ಇದೆ, ಆದರೆ ನಮಗೆ ಕಾಣಲಿಲ್ಲ. ಇವತ್ತು ಮುಖ್ಯವಾಗಿ ನಾವು ಒಂದು ಪ್ರಯಾರಿಟೈಸ್ ಮಾಡೋದು, ಮುಖ್ಯ ಸ್ಥಾನ ಕೊಡುವುದು ಬಂದು ನಾವು ಹಾಡುವುದು, ಡಾನ್ಸ್ ಆಡುವುದು ಇವತ್ತು ಇದೆ, ಜಾಸ್ತಿ ಇದೆ. ಆದರೆ ಆದ್ದರಿಂದ ಸಭೆಯಲ್ಲಿರುವ ಒಂದು ಶಿಸ್ತನ್ನು ಸಭೆ ಕಳ್ಕೊಂಬಿಡ್ತು. ಸಭೆಯಲ್ಲಿ ಬರುವುದು ಆಗಿನ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ನಾವು ಹೋಗುವಾಗ ನಮ್ಮ ಅಪ್ಪ ಅಮ್ಮನ ನಾವು ನೋಡಿ ಬೆಳೆದಿದ್ದಾಗ ಭಯಭಕ್ತಿಯಿಂದ ಹೋಗಿ ಕೂತ್ಕೊಳ್ಳೋರು. ಮೂಮೆಂಟೇ ಇರಲ್ಲ, ಹಿಂಗೆ ಮೂಮೆಂಟೇ ಇರಲ್ಲ. ನನಗೆ ಗೊತ್ತಿದ್ದು ಪಾಸ್ಟ್ರು ಈ ಥರ ಮೂಮೆಂಟ್ ಎಲ್ಲ ಮಾಡಲ್ಲ. ಬಂದು ಹಿಂಗೆ ಸ್ಟ್ರೈಟಾಗಿ ಕೂತ್ಕೊಂತಾರೆ, ಪ್ರಸಂಗ ಮಾಡ್ತಾರೆ, ಬಿಡುಗಡೆ ಅದಕ್ಕೆ ಅದು ಪಾಡ್ಗೆ ಅದು ನಡೆಯುತ್ತೆ. ದೇವರು ಸೇವೆ ಮಾಡೋದು ದೇವರೇ, ನಾವು ಜಸ್ಟ್ ಒಂದು ಪಾತ್ರೆ ಅಷ್ಟೇ. ನಮ್ಮನ್ನು ತೆಗ್ದು ಉಪಯೋಗಿಸುವುದು
ದೇವರ ಕರ್ತವ್ಯ. ಸೊ ಅದರಿಂದ ನಾವು ನೋಡಬೇಕಂದ್ರೆ ಈ ದಿನದಲ್ಲಿ ಇರುವ ಕಾರ್ಯಗಳು ಹಿಂಗಿದೆ. ಆದರೆ ಈ ಮಗ್ನೈಮ್ ಸಭೆಯಲ್ಲಿರುವ ಎಲ್ಲರಿಗೂ ಏನು ತಿಳಿಬೇಕಂದ್ರೆ ಯಾರು ನಿಜವಾದ ಸೇವಕರು ಎಂಬುದಾಗಿ ತಿಳಿಬೇಕು. ಅದಕ್ಕೆ ಯಾವಾಗಲೂ ನಾವು ಸಭೆಯ ಬೋಧಕರೊಂದಿಗೆ ನಾವು ಮಾತನಾಡಬೇಕು, ಏನಿದೆ ಎಂಬುದಾಗಿ ಹೇಳಬೇಕು. ಇಂಥ ಒಂದು ವ್ಯಕ್ತಿಯನ್ನು ನಾನು ಮೀಟ್ ಮಾಡ್ತಿದ್ದೀನಿ, ಮನೆಗೆ ಬರ್ತಾರಂದ್ರೂ ಕೂಡ ನೀವು ಸಭೆಯ ಬೋಧಕರ ಒಂದು ಪರ್ಮಿಷನ್ ಇಲ್ಲದೆ ನೀವು ಅವರನ್ನು ಒಳಗಡೆ ಬಿಡುವಾಗ ಅದು ನಿಮಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಡಿಫ್ರೆಂಟ್ ಆದ ಸ್ಪಿರಿಟ್ಸ್ ಇದೆ. ಎಲ್ಲ ಸ್ಪಿರಿಟು ಬಂದು ಒಳ್ಳೆ ಸ್ಪಿರಿಟ್ ಅಲ್ಲ. ನಾವು ಎಷ್ಟೋ ಸಲ ನಾನು ಕೆಲವುದನ್ನು ಹೇಳ್ತೀನಿ. ಎಷ್ಟೋ ಜನ ಅಧಿಕವಾಗಿ ಸಭೆಯಲ್ಲಿ ಬರ್ತಾರೆ. ಇವರು MD ಜಗನ್ ಅವ್ರು ಹೇಳ್ತಾರೆ, ಇವತ್ತು ಸತ್ಯ ಮಾತನಾಡುವಂಥ ಒಂದು ಸಭೆಯಲ್ಲಿ 4 ಜನ ಇದ್ದಾರೆ, ಆದರೆ ಡ್ಯಾನ್ಸ್ ಆಡುವಂಥ ಸಭೆಯಲ್ಲಿ ಸಾವಿರಾರು ಜನ ಇದ್ದಾರೆ. ಐ ಗೆಸ್ ಮ್ಯಾಥ್ಯೂ ಚಾಪ್ಟರ್ ಇನ್ ದ ವಾಸ್ ನೋ there is a wider gate but the roads are narrow and only few will enter the way of life. edana Matthew 17 17:27 7:27 7:13 7:13 ಯಾರು ಮತ್ತೆಯ ಪುಸ್ತಕ 7ನೇ ಅಧಿಕಾರ 13ನೇ ವಚನ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ತುಂಬಾ ಸ್ವಲ್ಪ ಜನ ಮಾತ್ರ ಆ ನಿತ್ಯ ಜೀವನವನ್ನು ನೋಡ್ತಾರೆ. ನಾವು ತುಂಬ ಎಚ್ಚರವಾಗಿರಬೇಕು. ಈ ಕಾಲದಲ್ಲಿ ಸೇವಕರು ಬಂದು ಈಸಿಯಾಗಿ ಒಬ್ಬರನ್ನ ತಗೊಂಡು ಹೋಗ್ತಾರೆ. ನಿಮ್ಮಿಂದ ಕಾಸು ತಗೊಳ್ಳೋಕ್ಕೆ, ನಿಮ್ಮಿಂದ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ದೇವರು ಆ ಥರ ಎಲ್ಲೂ ಹೇಳಿಲ್ಲ. ದೇವ್ರಿಗಾಗಿ ನಿಮ್ಮ ಸಭೆಗೆ ನೀವು ವಿಶ್ವಾಸವಾಗಿರುವಾಗ, ಯಾಕಂದರೆ ಎಫೆಸದಲ್ಲಿ ನಾವು ಒಂದು ಕಾರ್ಯ, ಒಂದು ಉತ್ತಮವಾದ ಒಂದು ಕಾರ್ಯವನ್ನು ನೋಡುವಾಗ ಆ ಮಕ್ಕಳು ತುಂಬ ವಿಶ್ವಾಸವಾಗಿ ಸೇವೆ ಮಾಡಿದ್ರು. ಎಫೆಸ ಪಟ್ಟಣದಲ್ಲಿ ಆ ಸಭೆಯ ಮಕ್ಕಳು, ಯಾಕಂದರೆ ಸಭೆಗಾಗಿ ಮಾಡ್ತೀನಿ ಎಂಬುದಾಗಿ ಮಾಡಿದ್ರು. ಆದರೆ ದೇವರಿಗಾಗಿ ಮಾಡುವಾಗ ಅದನ್ನು ಕುರಿತಾಗಿ ನಾವು ಮುಂದೆ ಮಾತನಾಡೋಣ. ಅದೇ ರೀತಿಯಾಗಿ ಎಫೆಸ ಮಕ್ಕಳು ಬಂದು ಬ್ಲೈಂಡಾಗಿ ಕಣ್ಣು ಮುಚ್ಕೊಂಡು ಯಾರನ್ನೂ ಫಾಲೋ ಮಾಡಿಲ್ಲ. ಆತನ ಸೇವಕನಿಗೆ ಅವನು ನಿಜವಾಗಿ ಒಂದು ಆನ್ಸರ್ ಮಾಡುವಂಥ ಒಂದು ವ್ಯಕ್ತಿಗಳಾಗಿದ್ದರು. ಅದೇ ರೀತಿಯಾಗಿ ಆ ಮಕ್ಕಳು ಎಲ್ಲರೂ ಕೂಡ ಬೋಧಕರಿಗೆ ವಿಶ್ವಾಸವುಳ್ಳ ಮಕ್ಕಳಾಗಿದ್ರು. ಅದೇ ರೀತಿಯಾಗಿ 3ನೇ ವಚನ ಯಾರಾದರೂ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ, ಇದನ್ನೆಲ್ಲ ಬಲ್ಲೆನು. ಅವರು ತುಂಬ ತಾಳ್ಮೆಯಿಂದ ಇದ್ರು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಯಾವ್ದ್ರಲ್ಲಿ ಅವರು ತಾಳ್ಮೆಯಿಂದ ಇದ್ರು ಗೊತ್ತಾ? ಎಫೆಸ ಪಟ್ಟಣದಲ್ಲಿ ತುಂಬ ಪರ್ಸಿಕ್ಯೂಷನ್ ಏನ சொல்லுவாங்க? பர்சிக்யூஷன் இல்லை, துன்பப்படுத்துறது தமிழில் ಪರ್ಸಿಕ್ಯೂಷನ್, ಹಿಂಸೆ ಬಾಧೆ ತುಂಬ ಇರ್ತಾ ಇತ್ತು. ದೇವರಿಗೆ ಎದುರಾಗಿರುವ ಅನೇಕ ಜನರು ಸಭೆಗೆ ಎದುರಾಗಿದ್ದರು. ಆವಾಗ ಅವ್ರನ್ನ ಹೊಡೆದ್ರು, ಅವ್ರನ್ನ ಬಡಿದ್ರು, ಅನೇಕ ಕಾರ್ಯಗಳು ಮಾಡುವಾಗ ದೇವರು ಇದು ಕುರಿತಾಗಿ ಸಾಕ್ಷಿ ಹೇಳ್ತಾನೆ. ಅವರು ತುಂಬ ಪೇಷನ್ಸ್ ಆಗಿ ತಾಳ್ಮೆಯಿಂದ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಸಹನಶೀಲರಾದರು ಎಂಬುದಾಗಿ. ಅದನ್ನು ನೋಡುವಾಗ ನನಗೆ ಈ ಒಂದು ಪದ ನನಗೆ ತುಂಬ ಇಷ್ಟ ಇತ್ತು. ಎಂಡ್ಯೂರೆನ್ಸ್, ಎಷ್ಟೇ ಮಾಡಿದ್ರು ದೇವ್ರಿಗಾಗಿ ನಾನು ನಿಲ್ತೀನಿ ಎಂಬುದಾಗಿ ಆ ಒಂದು ಕಾರ್ಯ. ಈ ಕಾಲದಲ್ಲಿ ಸಭೆಯಲ್ಲಿ ಯಾಕೆ ಆ ಉತ್ಸಾಹ ಇಲ್ಲ ಎಂಬುದಾಗಿದ್ದರೆ, ದೇವರ ಭಯ ಇಲ್ಲ ಅಂದರೆ, ದೇವರ ಮೇಲೆ ಪ್ರೀತಿ ಇಲ್ಲ ಅಂದರೆ ಆ ಉತ್ಸಾಹ ಬರೋದೇ ಇಲ್ಲ. ಸಭೆಯಲ್ಲಿ ಯಾಕೆ ನಿದ್ದೆ ಬರುತ್ತೆ ಅಂದರೆ, ಸಭೆಯಲ್ಲಿ ನಾವು ನೋಡುವಾಗ ಅವ್ರ ಪ್ರೀತಿ ಬಂದು ಸಭೆಗೆ ಬಂದು ಅಟೆಂಡೆನ್ಸ್ ಹಾಕೋರು ಜಾಸ್ತಿ ಜನ ಇಲ್ಲಿದ್ದರು. ಎಫೆಸ ಪಟ್ಟಣದಲ್ಲಿದ್ದರು, ಜಾಸ್ತಿ ಜನ ಬಂದು ಅಟೆಂಡೆನ್ಸ್ ಹಾಕೋರು. ದೇವರು ನಾನು ಕೊನೆಯದಾಗಿ ಹೇಳ್ತೀನಿ, ಅವಾಗ ನೋಡಿ ತುಂಬ ಜನ ಬಂದು ತುಂಬ ಅಟೆಂಡೆನ್ಸ್ ಹಾಕೋರು. ಅದು ದೇವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ,
ನೀನು ಪರಲೋಕಕ್ಕೆ ಸೇರೋದಿಲ್ಲ ಅಂತ ತುಂಬ ಡೈರೆಕ್ಟಾಗಿ ಹೇಳ್ತಾರೆ. ದೇವರು ಕೃಪೆಯನ್ನು ಕೊಡ್ತಾರೆ, ನಮ್ಮನ್ನು ಬೆಳಕಾಗಿ ಇಡ್ತಾರೆ, ಕೃಪೆಯನ್ನು ತೆಗೆಯಲ್ಲ, ಆದರೆ ಆ ಬೆಳಕನ್ನು ನಮ್ಮಿಂದ ತೆಗಿತಾನೆ. ನಾವು ಆವಾಗ ನಿಂತರೆ ಯಾರೂ ನಮ್ಮನ್ನು ನೋಡಲ್ಲ. ಅದೇ ರೀತಿಯಾಗಿ ನಾವು ಇಷ್ಟು ಕಾರ್ಯಗಳನ್ನು ನಾವು ನೋಡುವಾಗ ಯಾಕೋಬನ ಪುಸ್ತಕದಲ್ಲಿ ನಾವು ಯಾಕೆ ಈ ಥರ ನಿಲ್ಲಬೇಕು, ಇದರಿಂದ ಏನು ಆಶೀರ್ವಾದ ನಮಗಿದೆ ಎಂಬುದಾಗಿ ಯಾಕೋಬನ ಪುಸ್ತಕ 1ನೇ ಅಧಿಕಾರ 12ನೇ ವಚನದಲ್ಲಿ ಹೇಳ್ತಾರೆ ನೋಡಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ದೇವರು ಈ ಥರ ಒಂದು ವಾಗ್ದಾನವನ್ನು ನಮಗೆ ಮಾಡಿದ್ದಾನೆ. ನಾವು ಕ್ರಿಸ್ತನಿಗಾಗಿ ನಾವು ಹೋರಾಡುವಾಗ, ಕ್ರಿಸ್ತನಿಗಾಗಿ ಯಾವುದೇ ಬಾಧೆ ಕಷ್ಟಗಳು ಬಂದರೂ ನಾವು ನಿಲ್ಲುವಾಗ ನಾವೇ ಆತನ ಮುಂದೆ ಭಾಗ್ಯವಂತರಾಗಿದ್ದೇವೆ. ಆದರೆ ನಾವು ಇನ್ನೊಂದು ಕಾರ್ಯ ಇದರಲ್ಲಿ ನಾವು ಟ್ವಿಸ್ಟ್ ನೋಡಬೇಕಂದ್ರೆ, ನಾವು ದೇವರಿಗೆ ನಿಲ್ತೇವೆ ಎಂಬುದಾಗಿ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಮಗೆ ಈ ಒಂದು ಶೋಧನೆ ಬರುವಾಗ ಮಾತ್ರ ಗೊತ್ತಾಗುತ್ತೆ. ಇಂತಹ ಪರಿಸ್ಥಿತಿಯನ್ನು ನಾವು ಫೇಸ್ ಮಾಡಲೇಬೇಕು, ಆವಾಗಲೇ ನಾವು ಕ್ರಿಸ್ತನಿಗಾಗಿ ನಿಂತಿದ್ದೇವಾ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಇದು ಬಂದು ನಮಗೆ ಸುಮ್ಮನೆ ಬರಲ್ಲ. ನಾವು ಸುಮ್ಮನೆ ಕೂತಿರುವಾಗ ಯಾರಾದರೂ ಬರುವಾಗ ನಾವು ಸುಮ್ಮನೆ ಹೋಗ್ಬಿಟ್ಟು ಸುವಾರ್ತೆಯನ್ನು ಹೇಳೋದು ಆ ಥರ ಅಲ್ಲ. ನಾವು ಡೈರೆಕ್ಟಾಗಿ ಹೋಗಿ ಫೀಲ್ಡ್ ವರ್ಕನ್ನು ಮಾಡುವಾಗ ಅಲ್ಲಿರೋ ಒಂದು ಎಲ್ಲರೂ ನಿಂತಿರುವಾಗ ನಾವು ಅವರ ಮುಂದೆ ಹೋಗಿ ಸುವಾರ್ತೆಯನ್ನು ಸಾರುವಾಗ ಆವಾಗ ನಮಗೆ ಅದು ಗೊತ್ತಾಗುತ್ತೆ, ನಿಜವಾಗ್ಲೂ ಹಿಂಗಿರುತ್ತೆ ಅಂತ. ಆ ಪರಿಸ್ಥಿತಿಯನ್ನು ನಾವು ಫೇಸ್ ಮಾಡುವಂತೆ ನಮಗೆ ಆ ಧೈರ್ಯ ಬೇಕಂದರೆ ಆ ದೇವರ ಅಭಿಷೇಕ ನಮ್ಮ ಮೇಲೆ ಇರಬೇಕು. ನಾವು ಯಾರಿಗೋಸ್ಕರನೂ ನಾವು ಹೆದರುವುದಿಲ್ಲ. ಯಾಕಂದರೆ ನಾವು ನನ್ನ ಜೀವಿತದಲ್ಲಿ ನಾನು ನೋಡಿದ ಒಂದು ತುಂಬ ಅದ್ಭುತವಾದ ಒಬ್ಬರು ದೇವ ಸೇವಕರು, ಅವರ ಬಗ್ಗೆ ತುಂಬ ಕೇಳಿದ್ದೇನೆ. ಅವರೊಂದು ಮಾತನಾಡುವಾಗ ನನಗೆ 3 ಕಾರ್ಯಗಳನ್ನು ಹೇಳಿದರು. ಅವ್ರು ಹೇಳಿದರು, ತಾಳ್ಮೆ, ಪರಿಶುದ್ಧತೆ, ಸಾವಿಗೆ ಭಯ ಅಂತಂದು ಇರಲೇಬಾರ್ದು ಎಂಬುದಾಗಿ. ಸೇವೆಗೆ ಇದು 3 ಇಲ್ಲ ಅಂದರೆ ಕ್ವಾಲಿಫೈಡೇ ಅಲ್ಲ ಎಂಬುದಾಗಿ ಹೇಳಿದರು. ಇದು 3 ನಮ್ಮಲ್ಲಿ ಇಲ್ಲ ಅಂದರೆ ಸೇವೆನೇ ಮಾಡೋಕ್ಕಾಗಲ್ಲ ಎಂಬುದಾಗಿ. ಆ ವ್ಯಕ್ತಿ ಇವತ್ತು ಇಲ್ಲ, ಆದರೆ ಆ ಪರಿಶುದ್ಧವಾದ ಒಂದು ಮಾತುಗಳನ್ನು ಹೇಳಲು ದೇವರು ನನ್ನ ಜೀವಿತದಲ್ಲಿ ಕೂಡ ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದೇ ರೀತಿಯಾಗಿ ನಾವು ಏನನ್ನು ನೋಡಬೇಕಂದ್ರೆ, ಈ ದಿನದಲ್ಲಿ ನಾವು ದೇವರಿಗಾಗಿ ನಿಲ್ಲುವವರಾಗಿರಬೇಕು. ಎಷ್ಟೇ ಶೋಧನೆ ಬಂದರೂ, ಎಷ್ಟೇ ಒಂದು ಕಷ್ಟಗಳು ಬಂದರೂ, ಯಾವುದೇ ಪರಿಸ್ಥಿತಿ ಇದ್ದರೂ ದೇವರಿಗಾಗಿ ನಾವು ನಿಲ್ಲಬೇಕು. ಅದೇ ರೀತಿಯಾಗಿ 6ನೇ ವಾಕ್ಯವನ್ನು ಯಾರಾದರೂ ಓದಿ. ಇಲ್ಲ 6 ಇರಂಗ ಆಂಟಿ. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ನಿಕೋಲಾಯಿತರ ಅಂತ ಹೇಳಿದಾರಲ್ಲ, ಈ ನಿಕೋಲಾಯಿತರ ಯಾರು ಎಂಬುದಾಗಿ ನಾನು ಒಂದು ಸ್ವಲ್ಪ ಚರಿತ್ರೆಯನ್ನು ನಾನು ನೋಡಿದೆ. ನಿಕೋ ಎಂದರೆ ಆಳ್ವಿಕೆ ಎಂಬುದಾಗಿ ಅರ್ಥ. ಗ್ರೇಕ ಒಂದು ಭಾಷೆಯಲ್ಲಿ ಆಳ್ವಿಕೆ ಎಂಬುದಾಗಿ ಅರ್ಥ. ಅದೇ ಲಾವೋಸ್ ಅಂದರೆ ಜನರು ಎಂಬುದಾಗಿ ಅರ್ಥ. ಆವಾಗ ಜನರನ್ನು ಆಳ್ವಿಕೆ ಮಾಡುವ ವ್ಯಕ್ತಿಗಳು ಎಂಬುದಾಗಿ. ಇವರು ಯಾರೂ ಇಲ್ಲ, ಕ್ರೈಸ್ತರೇ. ನಿಕೋಲೈತರು ಯಾರೂ ಇಲ್ಲ, ಕ್ರೈಸ್ತರೇ. ಆದರೆ ಯಾವ ಥರ ಕ್ರೈಸ್ತರು ಎಂಬುದಾಗಿ ನಾವು ನೋಡೋಣ. ಇವಾಗ ನಿಕೋಲೈತರು ಹೆಂಗಿದ್ರು ಅಂದರೆ, ದೇವರು ಯಾವುದೆಲ್ಲ ಬೇಡ ಅಂದ್ರೋ ಎಲ್ಲ ಮಾಡಿದ್ರಂತೆ. ದೇವರು ಯಾವುದೆಲ್ಲ ಮಾಡಬಾರ್ದು, ದೇವ್ರಿಗೆ ಯಾವುದೆಲ್ಲ ಇಷ್ಟ ಆಗಿಲ್ವೋ, ಇದೊಂದು ಗುಂಪು. ಇದು ನಾವು ಕೆಲವು ಸಭೆಗಳಲ್ಲೂ ನೋಡ್ಬೋದು. ನಾವೆಲ್ಲ ಪ್ರೀತಿಗಾಗಿ ಓಡುವಾಗ ಜಗಳಗಾಗಿ ಆಪೋಸಿಟಿಂದ ಓಡ್ತಾನೆ ಇರ್ತಾರೆ. ನಾವು ಅಲ್ಲಿ ಪ್ರೀತಿಯಿಂದ ನಾವು ಮಾತನಾಡುವಾಗ ಒಂದು ಮಾತು ಬರುತ್ತೆ, ಜಗಳದಿಂದ ಏನಾದರೂ ಒಂದು ಜಗಳ ಮಾಡಬೇಕು ಅಂತಲೇ ಯೋಚನೆ ಮಾಡಿ ಬರ್ತಾರ ಏನು ಅಂತ ಗೊತ್ತಿಲ್ಲ. ಆದರೆ ಅಲ್ಲಿ ಜಗಳ ತರಬೇಕು ಅಂತಲೇ, ಏನಾದರೂ ಸಮಾಧಾನವನ್ನು ಕೆಡಿಸ್ಬೇಕಂತಲೇ ಕೆಲವು ಮಾತುಗಳನ್ನು ತರ್ತಾರೆ. ಒಬ್ಬರೊಂದಿಗೆ ನಾವು ಮಾತನಾಡಬೇಕಂದ್ರೂ ಕೂಡ ದೇವರ ಜ್ಞಾನವಿಲ್ಲವೆಂದರೆ ಆ ಮಾತು ಅವ್ರಿಗೆ ಸರಿಯಾಗಿ ತಲುಪಕ್ಕಾಗಲ್ಲ. ನಾವು ತಮಾಷೆಗೆ ಹೇಳ್ಬೋದು, ಆದರೆ ಆ ವ್ಯಕ್ತಿಯ ಮನಸ್ಸು ಬಂದು ನೋವುತ್ತಾ ಸಂತೋಷ ಪಡುತ್ತಾ ಅಂತ ನಮಗೆ ಗೊತ್ತಿಲ್ಲ. ನಾವು ಮತ್ತೊಬ್ಬರ ಹೃದಯವನ್ನು ನೋಡುವವರಲ್ಲ, ಅವರ ಮುಖವನ್ನು ಮಾತ್ರ ನೋಡುವವರಾಗಿದ್ದೇವೆ.
ಆದರೆ ಇಲ್ಲಿ ನಿಕೋಲಾಯಿತರು ಬಂದು ಇವ್ರು ಏನು ಮಾಡ್ತಾರೆ ಅಂದರೆ, ಈ ಕ್ರೈಸ್ತರನ್ನು, ಇವಾಗ ಒಂದು ಟೀಚಿಂಗ್ ಇದೆ, ವಿಗ್ರಹಕ್ಕೆ ಒಂದು ಇಟ್ಟಿರುವ ಒಂದು ಫುಡ್ಡನ್ನು ನಾವು ತಿನ್ಬೋದು ಎಂಬುದಾಗಿ. ಹೆಂಗೆ ತಿನ್ಬೋದು ಗೊತ್ತಾ? ಇಲ್ಲಿ ನೋಡಿ, ಇಲ್ಲೂ ಕೂಡ ಒಂದು ಪರಿಶುದ್ಧತೆ ಎಂಬುದಾಗಿ ಒಂದು ಕಾರ್ಯವನ್ನು ತೆಗೆದುಬಿಟ್ಟು ಪ್ರೇಯರ್ ಮಾಡಿ ನೀವು ತಿನ್ಬೋದು ಎಂಬುದಾಗಿ ಹೇಳ್ತಾರೆ. ಆ ಥರ ಒಂದು ಬೈಬಲಲ್ಲಿ ಬರದೇ ಇಲ್ಲ. ಆದರೆ ನಾನು ಒಂದು 6 ವರ್ಷದಿಂದ ನಾನು ಬೈಬಲ್ ಕಾಲೇಜ್ ಓದ್ತಾ ಇದ್ದೀನಿ. ಅಲ್ಲೂ ಕೂಡ ಈ ಥರನೇ ಹೇಳ್ತಾರೆ. ನನಗೆ ತುಂಬ ಆಶ್ಚರ್ಯ ಏನಂದರೆ, ಅದು ನಾವು ತಿನ್ನಲೇಬಾರ್ದಂತ ಎಷ್ಟೋ ಕಡೆ ಬರೆದಿದೆ. ಪೌಲನು ತುಂಬ ಚೆನ್ನಾಗಿ ಹೇಳ್ತಾನೆ ಎಷ್ಟೋ ಕಡೆ. ಆದರೆ ಈ ದಿನದಲ್ಲಿ ಅದನ್ನು ತಿನ್ಬೋದು, ಏನೂ ಆಗಲ್ಲ, ಅವ್ರ ಮನಸ್ಸು ಒಡೆದೋಗುತ್ತೆ. ಅವ್ರ ಮನಸ್ಸು ಒಡೆದೋಗುತ್ತೋ ಒಡೆದೋಗಲ್ವೋ, ದೇವ್ರ ಮನಸ್ಸು ತಿಂದರೆ ಒಡೆದೋಗುತ್ತೆ. ಇವಾಗ ನಾವು ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಒಂದು ಅವ್ರು ಇರೋರು ಹಿಂದೂ ಆಫೀಸ್ ಅಂದ್ಕೊಳ್ಳಿ. ನನಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನನ್ನ ಜೊತೆ, ನನ್ನ ಟೀಚರ್ ಅವ್ರ ಮಗ. ಅವ್ರೇನು ಹೇಳಿದ್ರು, ಅವನೊಂದಿಗೆ ನಾನು ಮಾತನಾಡುವಾಗ ಪೋಸ್ಟರ್ ಬಂತು. ಅದೇನೋ ಒಂದು ಫೆಸ್ಟಿವಲ್ ಹೋಯ್ತು, ಹಿಂದೂ ಫೆಸ್ಟಿವಲ್, ನನಗೆ ಗೊತ್ತಿಲ್ಲ. ಆ ಪೋಸ್ಟರ್ನ ಡಿಸೈನ್ ಮಾಡೋನು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾನೆ. ಅವನು ಇರೋದೇ ಡಿಸೈನಿಂಗ್ ಕಂಪ್ನಿಯಲ್ಲಿ. ಡಿಸೈನ್ ಮಾಡೋಕ್ಕೆ ಕಳಿಸಿದ್ರು. ಫೋನ್ ಮಾಡಿ ಡೈರೆಕ್ಟಾಗಿ ನಾನು ಇದು ಮಾಡೋದೇ ಇಲ್ಲ ಅಂದ್ಬಿಟ್ಟ ಅಂತೆ. ಅವ್ರ ಬಾಸಿಗೆ ಹೇಳಿದ್ನಂತೆ, ನಾನು ಮಾಡಲ್ಲ, ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟಬಲ್ ವಿತ್ ಡೂಯಿಂಗ್ ದಿಸ್. ಒಂದೇ ಮಾತು. ಆದರೆ ಅವ್ರ ಬಾಸ್ ಬಂದು ಸಂತೋಷವಾಗಿ ಸರಿ ಅಂದ್ರಂತೆ. ದೇವರು ನಮ್ಮೊಂದಿಗಿದ್ದಾನೆ, ಆದರೆ ನಮಗೆ ನಂಬಿಕೆ ಇಲ್ಲ ದೇವರು ನಮ್ಮೊಂದಿಗಿದ್ದಾರಾ ಇಲ್ವಾ ಅಂತ. ದೇವ್ರಿಗಾಗಿ ನಾವು ನಿಂತರೆ ಮಾತ್ರ ಪರಲೋಕ, ದೇವ್ರಿಗಾಗಿ ನಿಲ್ಲಿಲ್ಲ ಅಂದರೆ ಪರಲೋಕ ಇಲ್ಲ ಎಂಬುದಾಗಿ ತುಂಬ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ. ಆತನು ಅವತ್ತು ಮಾಡಿದರೆ ಅವನ ಅಷ್ಟಕ್ಕೂ ಅವನ ಸೇವಕನೂ ಅಲ್ಲ, ಸುಮ್ಮನೆ ಅವರ ಅಪ್ಪ ಪಾಸ್ಟ್ರು, ಅವ್ರು ನಮ್ಮ ಟೀಚರ್ ಆಗಿದ್ದಾರೆ. ಆದರೆ ಅವ್ನು ನನಗೆ ತುಂಬ ಕ್ಲೋಸಿಂದ ನಾನು ಮಾತನಾಡುವಾಗ ನನಗೆ ತುಂಬ ಆಶ್ಚರ್ಯ. ಅವ್ನು ಮಾಡೋದೇ ಇಲ್ಲ, ಯಾಕಂದರೆ ಅವನಿಗೆ ಸಂಬಳ ಬರಬೇಕು ಅಲ್ಲಿಂದ. ಆಲ್ರೆಡಿ ಅವನ ವೈಫ್ ಬಂದು ಅವನಿಗಿನ್ನ 2-3 ಜಾಸ್ತಿ ಸಂಪಾದನೆ ಮಾಡ್ತಾರೆ. ಅವನು ಅದನ್ನು ಹೇಳ್ಕೊಂಡೆ ನನಗೆ. ಆದರೆ ಅವನಿಗೆ ಏನೂ ಬೇಜಾರಿಲ್ಲ, ಹೇಳ್ತಾನೆ ಇಷ್ಟೇ, ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅಂತಾನೆ. ಸೊ ಆದರೂ ನೋಡಿ, ಅದು ಕೆಲಸ ಹೋದರೂ ಅದು ಸ್ಟಾರ್ಟಪ್ ಅಷ್ಟೇ. ಆ ಕಂಪನಿ ಬಂದು ಒಂದು ಸ್ಟಾರ್ಟಪ್. ಆ ಕಂಪನಿಯಲ್ಲಿ ಕೂಡ ಅವನು ಧೈರ್ಯವಾಗಿ ಹೇಳುವಂತೆ, ದೇವರಿಗಾಗಿ ನಿಲ್ಲುವಂತೆ ಆ ಕಾರ್ಯ. ಆದ್ದರಿಂದ ನಾವು ಕೆಲಸದಲ್ಲೋ, ನಮ್ಮ ಫ್ರೆಂಡ್ಸ್ಗಳೋ, ನಮ್ಮ ಮನೆ ಹತ್ರ ಇರೋರೋ, ಇವರೆಲ್ಲ ಹೇಳೋದು ನಾವು ಕೇಳ್ತಾ ಇದ್ದರೆ ನಾವು ಖಂಡಿತವಾಗ್ಲೂ ಆ ಪಾಪಕ್ಕೆ ಈಸಿಯಾಗಿ ಸೈತಾನನು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆವಾಗ ನಾವು ಬೀಳುವಾಗ ನಮ್ಮನ್ನು ಯಾರೂ ಕಾಪಾಡೋದಕ್ಕೆ ಬರಲ್ಲ. ನ್ಯಾಯ ತೀರ್ಪಿನ ದಿನದಲ್ಲಿ ಯಾರು ನಮ್ಮ ಹತ್ರ ಬಂದ್ಬಿಟ್ಟು ದೇವರೇ ನಾನು ಇವನಿಗೆ ಸಾಕ್ಷಿ ಕೊಡ್ತೀನಿ ಅಂತೆಲ್ಲ ಯಾರು ಹೇಳಲ್ಲ. ಆದರೆ ಅವತ್ತು ಮಾತ್ರ ನಮ್ಮ ನಿಜವಾದ ಸ್ವಭಾವ ಎಲ್ಲರ ಮುಂದೆ ಗೊತ್ತಾಗುತ್ತೆ. ಆದರೆ ಆ ದಿನ ನಾಳೆನೂ ಬರ್ಬೋದು, ಈ ಕ್ಷಣದಲ್ಲೂ ಬರಬಹುದು. ಅದಕ್ಕೋಸ್ಕರ ಅನೇಕ ಪರಿಶುದ್ಧ ಮಕ್ಕಳು ಕಾಯ್ತಾ ಇದ್ದಾರೆ. ನಾವು ರೋಮಾಪುರದ ಪತ್ರಿಕೆಯಲ್ಲಿ 8ನೇ ಅಧಿಕಾರದಲ್ಲಿ ನೋಡುವಾಗ, ಈವನ್ ಪಕ್ಷಿಗಳು, ಮೃಗಗಳೆಲ್ಲ ಅದಕ್ಕೋಸ್ಕರನೇ ಕಾಯ್ತಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ಈ ಕಾರ್ಯವನ್ನು ನೋಡುವಾಗ ನನಗೆ ಏನು ಅಂಡರ್ಸ್ಟ್ಯಾಂಡ್ ಆಯ್ತಂದರೆ, ಇವ್ರು ಹೆಂಗಿದನ್ನು ಹೇಳ್ತಾರೆ ಎಂಬುದಾಗಿ ನನಗೆ ಯೋಚನೆ ಬಂತು. ಇದು ತಿನ್ನಬಾರ್ದು ಅಂತ ಹೇಳಿದಾರಲ್ಲ, ಹೆಂಗಿದನ್ನು ಹೇಳ್ತಾರೆ ಅಂದರೆ, ನಾವು ಕ್ರೈಸ್ತನಲ್ಲಿ ಸ್ವತಂತ್ರವನ್ನು ಹೊಂದಿದವರಾಗಿದ್ದೇವೆ, ಕರೆಕ್ಟಾ? ಆದ್ದರಿಂದ ಇವ್ರು ಹೇಳ್ತಾರೆ ಇದೆಲ್ಲ ತಿನ್ಬೋದು ಅಂತ. ಇವಾಗ ನೋಡಿ, ವಾಕ್ಯವನ್ನೇ ತಪ್ಪಾಗಿ ಹೇಳುವಂಥ ಅನೇಕ ಜನರು ಇದ್ದಾರೆ. ಆದರೆ ಕ್ರೈಸ್ತನಲ್ಲಿ ಸ್ವತಂತ್ರ ಹೊಂದಿದ್ದೇವೆ, ನಿಜ. ರಕ್ಷಣೆ ಕೊಟ್ಟು ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ಶಿಲುಬೆಯನ್ನು ಎತ್ತಬೇಕು ಅಂತ ನಾವು ಹೇಳಬೇಕು. ದೇವರಿಗೆ ಎದುರಾಗಿರುವ ಕಾರ್ಯಗಳನ್ನು ನಾವು ಮುಟ್ಟಬಾರ್ದು. ನಮ್ಮ ಜೀವಿತದಲ್ಲಿ, ಕ್ರೈಸ್ತನ ಓಟದಲ್ಲಿ, ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಹೋರಾಟ ದಿನಾಲೂ ಇದೆ. ಈ ಹೋರಾಟದಲ್ಲಿ ನಾವು ಆತ್ಮದಲ್ಲಿ ಗೆಲ್ಲಬೇಕಂದ್ರೆ ನಮಗೆ ಪರಿಶುದ್ಧ ಆತ್ಮನೂ ಬೇಕು. ಅವನು ಹೇಳುವ ಒಂದು ಮಾತುಗಳನ್ನು ನಾವು ಕೇಳಬೇಕು. ಆ ಮಾತುಗಳು ಎಲ್ಲಿದೆ ಅಂದರೆ ಇಲ್ಲಿದೆ. ಈ ಮಾತುಗಳನ್ನು ಸರಿಯಾಗಿ ನಮಗೆ ತಲುಪಿಸುವುದು ಪರಿಶುದ್ಧಾತ್ಮನು, ಇನ್ನೊಂದು ಸಭೆ. ಇದು ಎರಡು ನಮಗೆ ಕೇಳಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಮಗೆ
ಅದರಲ್ಲಿ ಜಯಿಸೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಇಲ್ಲಿ ನೋಡೋದು, ಸಭೆಗೆ ನಾವು ಕಣಿ ಕೊಡುವವರಾಗಿರಬೇಕು. ದೇವರ ಕ್ರಿಸ್ತನ ಒಂದು ಟೀಚಿಂಗನ್ನು ನಾವು ಬಿಡಬಾರ್ದು. ಆತನ ಸತ್ಯಕ್ಕೋಸ್ಕರ ನಾವು ನಿಲ್ಲಬೇಕು. ಅದೇ ರೀತಿಯಾಗಿ 4ನೇ ವಚನ ಯಾರಾದರೂ ಓದಿ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಇವಾಗ ದೇವರು ಎಫೆಸದ ಮೇಲೆ ಫಸ್ಟ್ ಕಂಪ್ಲೇನನ್ನು ಹೇಳ್ತಾರೆ. ಫಸ್ಟ್ ಕಂಪ್ಲೇನ್, ಸಭೆಯಲ್ಲಿ ಏನು ಕರೆಕ್ಟಾಗಿಲ್ಲ ಎಂಬುದಾಗಿ. ಆವಾಗ ನಾವು ಸಭೆಯಲ್ಲಿ ಏನು ಕರೆಕ್ಟಾಗಿಲ್ಲ ಎಂಬುದಾಗಿ ನೋಡಬೇಕಾದ್ರೆ, ದೇವರ ಮೇಲೆ ಪ್ರೀತಿ ಇಲ್ಲ. ಆದರೆ ನಾನು ಹೇಳ್ದಾಗ, ದೇವ್ರ ಮೇಲೆ ಪ್ರೀತಿ ಇಲ್ಲದೇ ಇರುವ ಒಂದು ಸಭೆಗೆ ಅಟೆಂಡೆನ್ಸ್ ಹಾಕಕ್ಕೆ ಬಂದರೆ ನಿದ್ದೆ ಬರುತ್ತೆ. ಅದೇ ಥರ ಒಂದು ಉತ್ಸಾಹ ಇರಲ್ಲ, ಆರಾಧನೆ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ. ನಾವು ಬರಬೇಕು, ಯಾಕಂದರೆ ಪಾಸ್ಟ್ರಿಗೆ ಅಟೆಂಡೆನ್ಸ್ ಕೊಡಬೇಕು ಅಂತ. ಪಾಸ್ಟ್ರನ್ನ ಮೆಚ್ಚಿಸಿದ್ರೆ ಪರಲೋಕಕ್ಕೆ ಯಾರು ಹೋಗಲ್ಲ. ಆದರೆ ದೇವ್ರನ್ನ ಮೆಚ್ಚಿಸೋರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ನಾವು ಯಾರಾದರೂ ಪಾಸ್ಟ್ರಿಗೋಸ್ಕರ ಬರೋರಿದ್ರೆ ನಿಜವಾಗ್ಲೂ ಅದು ನಿಮಗೆ ತಪ್ಪಾಗಿ ಹೋಗುತ್ತೆ. ಆದರೆ ಅದನ್ನು ಅನುಭವಿಸುವಾಗ ಪಾಸ್ಟ್ರು ನಿಮ್ಮ ಹತ್ರ ಇದ್ದು ದೇವರೇ ಕಾಪಾಡಿ ಅಂತ ಹೇಳಲ್ಲ. ಮೋಸೆ ಬಂದು ಇದ್ದು ಹೇಳಿದ್ರು, ಪಾಪ ಮೋಸೆ ಹೇಳಿದ್ರು, ಅವ್ರು ಬಂದು ಭೂಮಿಯಲ್ಲಿರುವಾಗ ಹೇಳಿದರು. ಪರಲೋಕದಲ್ಲಿ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಇಲ್ಲಿ ಏನು ನೋಡಬೇಕಂದ್ರೆ, ದೇವರ ಒಂದು ಸತ್ಯವು, ದೇವರ ಒಂದು ಕೆಲಸವು ಇದು ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ದೇವರ ಪ್ರೀತಿಯಿಂದ ನಾವು ಜೀವಿಸಬೇಕು. ಅದಕ್ಕೆ ದೇವರ ಫಸ್ಟ್ ಕಂಪ್ಲೇಂಟ್ ಮಾಡೋದೇ, ದೇವರು ನಮಗೆ ಫಸ್ಟ್ ಕೊಟ್ಟಿದ್ದೇ ಪ್ರೀತಿ. ದೇವರು ನಮಗೆ ಫಸ್ಟ್ ಕೊಟ್ಟಿದ್ದೇ ಪ್ರೀತಿ, ಆದರೆ ನಾವು ಅವ್ರಿಗೆ ಪ್ರೀತಿ ಕೊಡೋಕ್ಕಾಗಲಿಲ್ಲ. ಹಾಗಾದರೆ ನಾವು ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಕಾರ್ಯ ನಾನು ನೋಡುವಾಗ, ಇದು ಔಟ್ ಆಫ್ ಟಾಪಿಕ್, ಆದರೆ ಸಮ್ವೇರ್ ರಿಲೇಟಬಲ್ ವಿತ್ ನಾನೇನು ಹೇಳ್ತಾ ಇದ್ದೀನಿ ಅಂತ. ವೈಫ್ ಶುಡ್ ಬಿ ಸಬ್ಮಿಸಿವ್, ಹಸ್ಬೆಂಡ್ ಶುಡ್ ಬಿ ಲವಬಲ್. ಆದರೆ ವೈಫ್ ಬಂದು ಪ್ರೀತಿಸಬೇಕು, ಹಸ್ಬೆಂಡ್ ಬಂದು ಪ್ರೀತಿಸಬೇಕು. ಸಬ್ಮಿಸಿವ್ಗೆ ಏನು சொல்லுவாங்க? ಅಧೀನರಾಗಬೇಕು. ವೈಫ್ ಬಂದು ಅಧೀನರಾಗಬೇಕು. ಹಸ್ಬೆಂಡ್ ಬಂದು ಈಸಿಯಾಗಿ ಅಧೀನರಾಗ್ಬಿಡ್ತಾರೆ, ವೈಫ್ ಬಂದು ಈಸಿಯಾಗಿ ಆಗಲ್ಲ. ಅದಕ್ಕೆ ದೇವರು ವೈಫ್ನ ಅಧೀನರಾಗಬೇಕಂತ. ಹಸ್ಬೆಂಡ್ ಬಂದು ಈಸಿಯಾಗಿ ಲವ್ ಮಾಡಲ್ಲ, ವೈಫ್ ಈಸಿಯಾಗಿ ಲವ್ ಮಾಡ್ತಾರೆ. ಅದಕ್ಕೆ ಈ ಟ್ವಿಸ್ಟ್ ನೋಡಿ, ದೇವರು ನಮ್ಗೆ ಏನಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಕೊಟ್ಟಿದ್ದಾರೆ. ನಮಗಿಂದ ಆಗಲ್ಲ, ಆದರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದಾನಲ್ಲ, ಅವನಿಂದ ಆಗುತ್ತೆ. ಅದಕ್ಕೆ ನಾವು ಯಾಕೆ ಸಭೆಯಲ್ಲಿ ನಾವು ಬಂದು ಜಾಸ್ತಿಯಾಗಿ ಕಲಿಬೇಕಂದ್ರೆ, ಇದೆಲ್ಲ ಬಂದು ಓದ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಸಭೆಯಲ್ಲಿ ಬೈಬಲ್ ಸ್ಟಡಿ ಅಟೆಂಡ್ ಮಾಡುವಾಗ ಇದೆಲ್ಲ ಡಿಫ್ರೆಂಟ್ ಥಾಟ್ಸ್ ಎಷ್ಟೋ ಇದೆ ಇಲ್ಲಿ. ನನಗೆ ಗೊತ್ತಿದ್ದು ಸಾಯೋವರೆಗೂ ಓದಿದ್ರೂ ಇದನ್ನು ನಾವು ಕರೆಕ್ಟಾಗಿ ಹೇಳೋಕ್ಕಾಗೋದೇ ಇಲ್ಲ. ಪರಿಶುದ್ಧಾತ್ಮನು ಒಬ್ಬನೇ ನಮಗೆ ತಿಳಿಸೋಕ್ಕಾಗೋದು. ಅದೇ ಸೇಮ್ ಇಲ್ಲಿ ಬಂದು ನಾವು ದೇವರು, ನಾವು ಆತನಿಗೆ ಪ್ರೀತಿ ಕೊಡೋಕ್ಕಾಗಲ್ಲ ಅಂತ ಗೊತ್ತು. ಅದಕ್ಕೆ ಪರಿಶುದ್ಧಾತ್ಮನು ನಮಗೆ ಬೇಕು, ಆತನ ಮೇಲೆ ಪ್ರೀತಿ ಮಾಡೋಕ್ಕೆ. ಯಾಕಂದರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದು ದೇವರ ಒಳ್ಳೆ ಕಾರ್ಯಗಳನ್ನು ನಮಗೆ ಹೇಳ್ತಾನೇ ಇರ್ತಾರೆ. ನಮಗಾಗಿ ದೇವರು ಈ ಥರ ಆದರು, ಈ ಥರ ತಪ್ಪು ಮಾಡಬೇಡ, ಈ ಶಬ್ದ ಕೇಳ್ತಾನೆ ಇರುತ್ತೆ. ಇದು ನಾವು ಮಾಡೋಕ್ಕೆ ಹೋಗಲ್ಲ. ಅರೆ ಈ ಸಭೆಯಲ್ಲಿ ನೋಡಿ, ಈ ಒಂದು ಕಂಪ್ಲೇನ್ ಇದೆ, ಈ ಕಂಪ್ಲೇನ್ ಬಂದು ನಮ್ಮ ಸಭೆಯಲ್ಲಿ ದೇವರು ನಮಗೆ ಹೇಳ್ಬಾರ್ದು. ಅದೇ ರೀತಿಯಾಗಿ ನಮ್ಮ ಫಸ್ಟ್ ಲವ್, ನಮ್ಮ ಮೊದಲನೇ ಪ್ರೀತಿ ದೇವರೊಬ್ಬರೇ. ನಾವು ತುಂಬ ಪ್ಯಾಷನೇಟ್ ಆಗಿರಬೇಕು, ತುಂಬ ದೇವರಿಗೋಸ್ಕರ ವೈರಾಗ್ಯವಾಗಿರಬೇಕು. ದೇವರಿಗೋಸ್ಕರ ಅದೇ ಥರ ಒಂದು ಹಾರ್ಟ್ ಫೆಲ್ಟ್ ಡಿವೋಷನ್, ನಾವು ಮನಸ್ಸಿಂದ ಆತನನ್ನು ಧ್ಯಾನಿಸುವಂಥ ಒಂದು ವ್ಯಕ್ತಿಗಳಾಗಿ ನಾವು ಇರಬೇಕು. ಅವರನ್ನು ನಾವು ಧ್ಯಾನಿಸ್ತಾ ಅನೇಕ ಕಾರ್ಯಗಳನ್ನು ಹೇಳ್ಕೊಡ್ತಾರೆ. ನಿಮ್ಮನ್ನು ಯಾರೂ ಆ ಥರ ಪ್ರೀತಿ ಮಾಡೋದೇ ಇಲ್ಲ. ಅದು ನಿಜವಾಗ್ಲೂ ನಿಮ್ಗೆ ಗೊತ್ತಾದರೆ, ಅವರೊಬ್ಬರು ಕಂಪನಿ ಸಾಕು ನನಗೆ ಅಂತ ನೀವು ಹೇಳ್ತೀರಾ. ಅವರೊಬ್ಬರು ನನ್ನ ಪಕ್ಕದಲ್ಲಿದ್ದರೆ, ನೀವು ಯೋಚನೆ ಮಾಡಿ, 10,000 ಜನ, ದಾವೀದನು ಒಬ್ಬನೇ ಹೋಗಿ ನಿಂತ.
ನಾನು ಇವತ್ತು ಹೇಳ್ತೀನಿ, ಇಲ್ಲಿ ಈ ಇಡೀ ಶಿವನಲ್ಲಿ ಬಂದ್ರೂ ಒಂದು 1000 ಜನ ಎದುರಾಗಿ ನಿಂತ್ಕೊಂಡ್ರು ನಾವೊಬ್ರು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಆ ಧೈರ್ಯ, ಆ ಅಭಿಷೇಕ, ದೇವರು ಆತನ ಪಕ್ಕದಲ್ಲೇ ಇದ್ದ ಎಂಬುದಾಗಿ ಆ ಧೈರ್ಯ ಅವನಿಗಿತ್ತು. ಆದರೆ ನಾವು ಇವತ್ತು ಕೂಡ ನಾವು ಹಿಂತಿರುಗಿ ಯೋಚನೆ ಮಾಡಿ, ನಾವು ಇವತ್ತು ಎಲ್ಲಿಂದ ಇಲ್ಲಿ ಬಂದಿದ್ದೀವಿ ಅಂತ. ನಾವು ಹೆಂಗಿದ್ವಿ, ನಾವು ಇವತ್ತು ಹೆಂಗಿದ್ದೇವೆ, ದೇವ್ರು ಯಾಕೆ ನಮ್ಮನ್ನ ರಕ್ಷಿಸಬೇಕು, ಇದೆಲ್ಲ ಒಂದು ಕ್ವೆಶ್ಚನ್ ಮಾರ್ಕ್. ನಾನು ಯಾವಾಗಲೂ ನಾನು ಯಾಕೆ ಅಂತ ನಾನು ಕೇಳ್ತಾನೆ ಇರ್ತೀನಿ, ಒಂದು ಕ್ವೆಶ್ಚನ್ ಮಾರ್ಕ್. ಎಷ್ಟೋ ಜನ ಇಲ್ಲ, ಎಷ್ಟೋ ಜನ ಬೈಬಲನ್ನು ನನಗೆ ಗೊತ್ತಿದ್ದು ಚರ್ಚ್ಗೆ ಹೋಗೋರೇ ಬೈಬಲ್ ಓದಲ್ಲ. ನನಗೆ ಗೊತ್ತಿದ್ದು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ನಾವು ಒಂದು ಗ್ರೂಪಲ್ಲಿದ್ವಿ ಕಾಲೇಜಲ್ಲಿ. ಆಫ್ಟರ್ ಆಲ್ ಅವಳು ಬಂದು ಆಲ್ರೆಡಿ 4 ವರ್ಷ ಬೈಬಲ್ ಓದಿದ್ದಾಳೆ. ಡಿನೈ ಯುವರ್ ಸೆಲ್ಫ್ என்ன சொல்லுவாங்க, ನಿರಾಕರಿಸಿ, ನಮ್ಮನ್ನು ನಾವೇ ನಿರಾಕರಿಸಬೇಕು ಎಂಬುದಾಗಿ. ಅವಾಗ ಯಾವಾಗಲೂ ನಾನೇ ಮುಂದೆ ಹೋಗಿ ಮಾತಾಡ್ತಾ ಇದ್ದೆ. ಅವಾಗ ನಾನು ಇಲ್ಲ, ಈ ಟೈಮ್ ನೀನು ಮಾಡು, ಯಾಕಂದರೆ ನಾವೇ ಹೋಗ್ತಾ ಇದ್ದರೆ ಇವರೆಲ್ಲ ಕುತ್ಕೊಂಡು ಮಜಾ ಮಾಡ್ತಾರಲ್ಲ, ನಾವು ಅದನ್ನ ನೋಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ನಾನು ಮಾತ್ರ ಎಫರ್ಟ್ ತೊಗೊತೀನಲ್ಲ, ಇವರು ತಗೋಬೇಕಾ? ನಿರಾಕರಿಸೋದ ಹೆಂಗಾಗತ್ತೆ? ಅದೆಲ್ಲ ಆಗಲ್ಲ. ಅವಳು ಹೇಳ್ತಾಳೆ, ಬೈಬಲ್ ಕಾಲೇಜ್ ಓದೋ ಹುಡುಗಿ ಅವಳು, ಹೌ ಕ್ಯಾನ್ ಐ ಡಿನೈ ಮೈ ಸೆಲ್ಫ್, ಹೌ ಕ್ಯಾನ್ ಐ ಡೂ ದಟ್? ನನಗೆ ನಗು ಬಂತು. ಅವಳು ಕೇಳ್ತಾಳೆ, ಬೈಬಲ್ ಕಾಲೇಜ್ ಓದೋಳು ಅವಳು ಬಂದು ನನಗಿನ್ನ ಮುಂಚೆನೇ ಗ್ರ್ಯಾಜುಯೇಟ್ ಆದಳು. ಅದಕ್ಕೆ ಬೈಬಲ್ ಕಾಲೇಜ್ ಓದಿ ಡಾಕ್ಟ್ರ್ ಹಿಡ್ಕೊಂಡವರೆಲ್ಲ ಪಾಸ್ಟ್ರ್ ಅಂದರೆ ಎಲ್ಲರೂ ಪಾಸ್ಟ್ರ್ ಆಗ್ಬೋದು. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಈಗ ಅನ್ಸಿದ್ರು ನಮ್ಮ ಅಪ್ಪ ಸರ್ಟಿಫಿಕೇಟ್ ತಕ್ಕೊಡ್ತಾರೋ ಅಂತಾನೆ, ಆ ಹೆಸರೆಲ್ಲ ಹೇಳಲ್ಲ ನಾನು. ಈಗ ಅನ್ಸಿದ್ರು ನಮ್ಮಪ್ಪ ಸರ್ಟಿಫಿಕೇಟ್ ಇರ್ತಾರೆ, ನಮ್ಮಪ್ಪ ದೊಡ್ಡವರು, ಅವರು ಸಭೆ ಬೋಧಕರೇ, ಆ ಥರ ಜಾಸ್ತಿ ಜನ ಇದ್ದಾರೆ. ಪರಿಶುದ್ಧ ಆತ್ಮನ ಕರೆಯುವಿಕೆ, ದೇವರ ಕರೆಯುವಿಕೆ ಇಲ್ಲ ಅಂದರೆ PhD ನಾವು ಮಾಡ್ಬೋದು, PhD ಇದರಲ್ಲಿ ಇಲ್ಲ ಅಂದರೆ ವೇಸ್ಟ್, ನಾವು ಬಂದು ಹೋಗೋಕ್ಕೆ ಆಗಲ್ಲ. ಇದನ್ನು ಧ್ಯಾನಿಸಲಿಲ್ಲ ಅಂದರೆ ನಾವು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಭೆ ಇರೋದು, ಸಭೆ ಇದನ್ನು ಹೇಳ್ಕೊಡೋಕ್ಕೆ ಇರೋದು. ಅದೇ ರೀತಿಯಾಗಿ ನಾವು ಮೊದಲನೇ ಪ್ರೀತಿ ದೇವರಾಗಿ ನಾವು ಇಡುವಾಗ ನಮಗೆ ಎಲ್ಲ ಕಾರ್ಯವೂ ಅದೇ ನಡೆಯುತ್ತೆ. ನಮ್ಮ ಸಭೆ ದೇವರನ್ನು ಮೆಚ್ಚಿಸುವಂಥ ಸಭೆಯಾಗಿರಬೇಕು. ದೇವರ ಪ್ರೀತಿ ನಮ್ಮಲ್ಲಿ ಮತ್ತೊಮ್ಮೆ ಪುನರುತ್ಥಾನ ಹೊಂದಬೇಕು. ಇನ್ನು ಕೊನೆ 2 ನಾನು ಹೇಳಿ ಮುಗಿಸ್ತೀನಿ. ಇನ್ನೊಂದು 5ನೇ ವಾಕ್ಯ ಯಾರಾದರೂ. ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ದೀಪಸ್ತಂಭ. ಆವಾಗ ದೇವರು 5ನೇ ವಾಕ್ಯದಲ್ಲಿ ಏನು ಹೇಳ್ತಾರಂದರೆ, ನೀವು ಇಲ್ಲಿ ನೋಡ್ಬೋದು, ರಿಮೆಂಬರ್ ದೇರ್ಫೋರ್ ಫಾರ್ ವೇರ್ ಎವರ್ ಯು ಹ್ಯಾವ್ ಫಾಲನ್. ನೀನು ಎಲ್ಲಿ ಬಿದ್ದಿದ್ಯಾ ಅಂತ ನೀನು ನೋಡು. ಅವಾಗ ಫಸ್ಟ್ ವರ್ಡ್ ದೇವರು ಹೇಳೋದು ಬಂದು ಮನ ತಿರುಗು ಎಂಬುದಾಗಿ. ದೇವರು ಹೇಳ್ತಾರೆ, ನನ್ನ ಪ್ರೀತಿಯನ್ನು ಬಿಟ್ಟು ತುಂಬ ದೂರ ಹೋಗಿದ್ಯಾ. ಸಭೆಗೆ ದೇವರು ಹೇಳ್ತಾರೆ, ಸಭೆಯೇ ಹಿಂತಿರುಗಿ ನೋಡು, ತಿರ್ಗಾ ನಾನು ನಿನ್ನನ್ನು ಕರಿತೀನಿ, ಅದೇ ಮೊದಲನೇ ಪ್ರೀತಿಗೆ ತಿರುಗಿಕೊಳ್ಳು ಎಂಬುದಾಗಿ. ಸೊ ನಾವು ಇಲ್ಲಿ ನೋಡುವಾಗ ಒಂದು ತುಂಬ ಆಶ್ಚರ್ಯವಾದ ಕೀರ್ತನೆಗಾರನ ಹೇಳ್ತಾನೆ. ಸಾಮ್ಸ್ ಕೀರ್ತನೆ 143:5. ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ದೇವರು ನಾವು ಹಿಂತಿರುಗಿ ನೋಡುವಾಗ ದೇವರ ಕೈ ಕೆಲಸವನ್ನು ನಾವು ನೋಡುವಾಗ ಆಶ್ಚರ್ಯವಾಗಿರುತ್ತೆ. ಎಷ್ಟು
ಎಷ್ಟು ಪರಿಸ್ಥಿತಿಯಲ್ಲಿ ನಮ್ಮನ್ನು ಇದುವರೆಗೂ ನಮ್ಮನ್ನು ನಡೆಸಿ ನಮ್ಮನ್ನು ಇಲ್ಲಿ ನಿಲ್ಲಿಸಿದಾನಂದರೆ ಅದು ಎಷ್ಟೊಂದು ಆಶ್ಚರ್ಯವಾದ ಕಾರ್ಯ. ಎಷ್ಟು ಜನ ಅದನ್ನು ಅನುಭವಿಸಿದ್ದೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ನನ್ನ ಜೀವಿತವನ್ನು ನಾನು ಹಿಂತಿರುಗಿ ನೋಡುವಾಗ ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾನೆ. ನಮ್ಮ ಸಭೆಯನ್ನು ಕೂಡ ನಾವು ಹಿಂತಿರುಗಿ ನೋಡುವಾಗ ಅದ್ಭುತವಾದ ಕಾರ್ಯಗಳು. ಆ ಲಾಕ್ಡೌನಲ್ಲಿ ಕೂಡ ನಮ್ಮ ಸಭೆಯನ್ನು ದೇವರು ಕೈ ಬಿಡದಂತೆ ನಮ್ಮನ್ನು ನಡೆಸಿದ್ದಾನೆ. ಇದುವರೆಗೂ ಆ ಸಭೆ ಎಷ್ಟೋ ಜನ ಹೋಗಿರ್ಬೋದು, ಆದರೆ ಕೂಡ ಸಭೆಗೆ ಆ ಜೀವ ಇದೆ ಎಂಬುದಾಗಿ ದೇವರು ನಮ್ಮ ಮಧ್ಯದಲ್ಲಿ ಇವತ್ತು ಕೂಡ ಸಾಕ್ಷಿಯಾಗಿದ್ದಾನೆ. ಅರೆ ನಾವು ಒಂದು ಆಶ್ಚರ್ಯವಾದ ಕಾರ್ಯ, ದಾವಿದನು ಇದು ಹೇಳುವಾಗ ನನಗೆ ತುಂಬ ಎನ್ಕರೇಜಿಂಗ್ ಆಗಿತ್ತು, ಉತ್ಸಾಹವಾಗಿತ್ತು. ಯಾಕಂದರೆ ದಾವಿದನ ನಾನು ಹಿಂತಿರುಗಿ ನಾನು ನೋಡ್ತೀನಿ ನೀವೇನೆಲ್ಲ ಮಾಡಿದ್ರಿ, ನಿಮ್ಮ ಕೈ ಕೆಲಸವನ್ನು ನಾನು ಮರೆಯೋದೇ ಇಲ್ಲ ಎಂಬುದಾಗಿ. ಸೊ ದೇವರು ಫಸ್ಟ್ ಹೇಳುವುದು ಮನ ತಿರುಗಿ ಎಂಬುದಾಗಿ. ಮನ ತಿರುಗಿ, ಯಾಕೆ ಮನ ತಿರುಗಿ ಎಂಬುದಾಗಿ ಹೇಳ್ತಾರಂದರೆ, ನಮ್ಮಲ್ಲಿ ಟರ್ನಿಂಗ್ ಅವೇ ಫ್ರಮ್ ದ ಕೋಲ್ಡ್ನೆಸ್, ನಮ್ಮಲ್ಲಿರುವ ಅದು ಉಗುರು ಬೆಚ್ಚನ್ನು ಸೊಲ್ಲ ಇಲ್ಲನ ತಣ್ಣಗಿರುವ ಒಂದು ಹೃದಯ. ನಮಗೆ ಏನೇ ತಣ್ಣಗಿರುವ ಹೃದಯ ಬಂದು ಯಾವ ಥರ ಇರುತ್ತಂದರೆ ಕಲ್ಲು ಥರ. ಏನೇ ಹೇಳಿದ್ರು ಅದೇ, ಏನೇ ಮಾಡಿದ್ರು ಅದೇ. ಅಂದರೆ ನಾವು ಎಷ್ಟೇ ಏನೇ ಹೇಳಿದ್ರೂ ಸರಿ ಹೋಗೋದೇ ಇಲ್ಲ. ಇವಾಗ ನಾನು ಇದಕ್ಕೆ ಎಷ್ಟು ಹೇಳಿದ್ರು ಇಲ್ಲೇ ಇರುತ್ತೆ, ನಾನು ಹಿಂಗೆ ದೂಕಿದ್ರೆ ಮಾತ್ರ ಹೋಗುತ್ತೆ. ಆದರೆ ಇದನ್ನು ದೂಕದ್ದು ಬಂದು ದೇವರು ಒಂದು ದಿವಸ ಇದನ್ನು ದೂಕ್ಬಿಟ್ರೆ ಅದಕ್ಕಷ್ಟೇ ವ್ಯಾಲ್ಯೂ. ಇಲ್ಲಿಲ್ಲ ಇರೋದ್ರಿಂದ ನಾನು ತೆಗೆದು ಕುಡಿತೀನಿ, ಆದರೆ ಇದು ಬಿದ್ದ ಮೇಲೆ ನಾನು ಹೋಗಿ ತೆಗಿಯೋದಕ್ಕೆ ಅವಕಾಶ ದೇವರು ಕೊಡ್ತಾರಾ ಅಂತ ಗೊತ್ತಿಲ್ಲ. ಆದರೆ ಈ ಥರ ಇರುವ ಎಲ್ಲರೂ ಸರಿ ಹೋಗಬೇಕು ಎಂಬುದಾಗಿ ಹೇಳ್ತಾರೆ. ತಣ್ಣಗಿರುವುದು ಬಂದು ಎಲ್ಲೂ ಬೈಬಲಲ್ಲಿ ಹೇಳಿಲ್ಲ. ಬೆಂಕಿಯಾಗಿರಬೇಕು. ಬೆಂಕಿಯಾಗಿ ಹೇಗಿರ್ಬೇಕಂದ್ರೆ ದೇವ್ರಿಗಾಗಿ ನಾವು ಓಡಾಡ್ತಾನೆ ಇರಬೇಕು. ಆ ವಯಸ್ಸಾದ ಕಾಲದಲ್ಲಿ ಆ ಅಜ್ಜಿ ಬಂದ್ಬಿಟ್ಟು ಸುವಾರ್ತೆ ಸಾರಬೇಕಂತ ಅವ್ರಿಗೆ ಏನೂ ಇಲ್ಲ. ಅದು ಅಷ್ಟು ಕಷ್ಟಪಟ್ಟು ಅವ್ರ ಕಿವಿನೇ ಕೇಳಿಸಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಏಮಂದನ ಕೇಳು 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 ಅಂತವ್ರೆ, ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಕೇಳಿಸ್ತಾ ಇಲ್ಲ. ನಾನು ಏನು ಹೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನು ಕೇಳಲಿ ಅಂತ. ಅವ್ರಿಗೆ ಮಾತಾಡ್ತಾ ಇದ್ದೀನಿ, ಓಕೆ ಅವರೇ ಹೇಳ್ಬಿಟ್ರು ಕೊನೆಯದಾಗಿ ನನ್ನ ಕಿವಿ ಕೇಳಿಸಲ್ಲ. ಆದರೆ ಆ ಅಜ್ಜಿಯಲ್ಲಿ ಏನು ಒಂದು ವ್ಯತ್ಯಾಸ ಕಾಣ್ಬೋದಂದರೆ, ಅವ್ರು ನೋಡಿ ದೇವರಿಗೋಸ್ಕರ ನಿಲ್ಲುವಂಥ ಒಂದು ವ್ಯಕ್ತಿ. ನಿಜವಾಗ್ಲೂ ಅಂಥ ವ್ಯಕ್ತಿಯಲ್ಲೆಲ್ಲ ನನಗೆ ಗೊತ್ತಿದ್ದು ದೇವರು ಬರುವಾಗಲೇ ಅವ್ರನ್ನೆಲ್ಲ ನೋಡಿ ಕರ್ಕೊತಾರೆ, ಅವ್ರನ್ನೆಲ್ಲ ಫಸ್ಟ್ ಕರೀತಾರೆ. ಯಾಕಂದರೆ ಅವ್ರ ಮನೇಲಿದ್ದು ಕೆಲಸ ಅವ್ರು ಈವ್ನಿಂಗ್ ಆದರೆ ಡೈಲಿ ಹೇಳ್ತೀನಿ, ನೀವು ಇವತ್ತು ಕೂಡ ನಮ್ಮ ಮನೆ ಹತ್ರ ಬಂದರೆ ಈವ್ನಿಂಗಲ್ಲಿ ಕರೆಕ್ಟಾಗಿ ಒಂದು 6 ಗಂಟೆ 7 ಗಂಟೆಗೆ ಆ ಸೂಪರ್ ಮಾರ್ಕೆಟ್ ಮುಂದೆ ನಿಂತಿರ್ತಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ, ಜೋರ ಪೇಸುಗಳೇ அவங்க சொன்னாங்க, ಅವ್ರು ಹೇಳಿದ್ರು ಕರ್ನಾಟಕ ಮಕ್ಕಳು ಎಲ್ಲ ಬಂದು ನನ್ನನ್ನು ಬೈತಾರೆ, ಈ ಥರ ಬೈತಾರೆ ನನ್ನನ್ನು, ಇದೆಲ್ಲ ಹೇಳ್ಬೇಡ ಎಲ್ಲರೂ ಒಂದೇ ಅಂತಾರೆ. ಅವರು ಹಿಂದೂಯಿಂದ ರಕ್ಷಣೆ ಹೊಂದವ್ರೆ. ಅವ್ರು ಹೇಳ್ತಾರೆ என்ன கடவுள் எவ்வளோ டைம் பேசினார் நாங்களே 75,000 1995 1995 ಸರಿ ಕರೆದ್ರಂತೆ, ಶಕೀನಾ ಚರ್ಚಿಗೆ ಹೋಗಿ ಅಂತ. ನಮ್ಮ ಮನೆಯಿಂದ ಶಕೀನಾ ಚರ್ಚ್ ದೂರ ಆ್ಯಕ್ಚುಲಿ, ಅಲ್ಲಿ ತನಕ ಹೋಗ್ತಾರೆ. ಅದು ಹೆಂಗೆ ಆದರೆ ನಾನು ಅವ್ರನ್ನ ಅಲ್ಲಿ ನೋಡಿದ್ದೀನಿ. ಅವ್ರನ್ನ ನೋಡಿ ಆ ಒಂದು ಮಾತು ಅವ್ರ ಜೀವನವನ್ನು ಚೇಂಜ್ ಮಾಡಿದೆ. ಅದಕ್ಕೆ ಹೇಳಿದೆ, ದೇವರ ಒಂದು ಮಾತನ್ನು ನಾವು ಕೇಳುವವರಾಗಿರಬೇಕು. ಅದೇ ರೀತಿಯಾಗಿ ನಾವು ಮನ ತಿರುಗಿ ಅನ್ನುವಾಗ ನಾವು ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ಇನ್ನೊಬ್ಬರನ್ನ ನಾವು ಪ್ರೀತಿಯಿಂದ ನೋಡಬೇಕು. ಅದೇ ರೀತಿಯಾಗಿ ನಾವು ಸುವಾರ್ತೆಯನ್ನು ಸಂತೋಷದಿಂದ ಬೇರೆಯವ್ರಿಗೆ ಸಾರಬೇಕು. ಆದರೆ ಇದು ಒಂದು ವಿಷಯ ಮಾತ್ರ. ತಿರುಪಿ ಅಂದ ಇದು ಪಡಿಗಿನ 5th verse ಲಾಸ್ಟ್ ಆಫ್ಟರ್ ರಿಪೆಂಟ್. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆ. ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದಾಕ್ತೀನಿ ಎಂಬುದಾಗಿ. ಇವಾಗ ದೀಪಸ್ಥಳ ಅಂದರೆ ಏನು ಅನಿಸುತ್ತೆ ನಿಮಗೆ? ರಕ್ಷಣೆ ಹೊಂದಿ ಜ್ಞಾನಸ್ಥಾನ ಹೊಂದಿದ ತಕ್ಷಣ ನಾವೆಲ್ಲ ದೀಪದ ಸ್ತಂಭವಾಗಿದ್ದೇವೆ. ಅದೇ ರೀತಿಯಾಗಿ ದೀಪ ಅಂದರೆ ವಿ ಆರ್ ದ ಲೈಟ್ ಆ್ಯಂಡ್ ಸಾಲ್ಟ್ ಆಫ್ ದಿಸ್ ವರ್ಲ್ಡ್. ನಾವು ಈ ಭೂಮಿಗೆ ಬಂದು
ನಾವು ಬೆಳಕಾಗಿ ಉಪ್ಪಾಗಿದ್ದೇವೆ. ಆ ಬೆಳಕು ಬಗ್ಗೆ ಇಲ್ಲಿ ಮಾತಾಡ್ತಾರೆ. ನಮ್ಮಲ್ಲಿರುವ ಬೆಳಕನ್ನು ತೆಗೆದಾಕ್ತಾರೆ ಎಂಬುದಾಗಿ. ನಾವು ತಿರ್ಗಾ ಆ ಕತ್ತಲೆಯ ಒಂದು ಜೀವನಕ್ಕೆ ಹೋಗ್ತೀವಿ ಅಂತ. ಸಭೆ ಅದು ತಿರ್ಗಾ ಕತ್ತಲೆಯ ಜೀವನಕ್ಕೆ ಅಂದರೆ ನರಕಕ್ಕೆ ಹೋಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡುವಾಗ ಸಭೆ ಅನ್ನೋದು ಒಂದು ಎಲ್ಲರೂ, ಒಬ್ಬರು ಸಭೆ ಅಲ್ಲ, ಎಲ್ಲರೂ. ಈ ಸಭೆ ತಿರ್ಗಾ ದೇವರ ಪ್ರೀತಿಗೆ ಬರಲಿಲ್ಲ ಅಂದರೆ ದೇವರು ಅಲ್ಲಿರುವ ಒಂದು ಬೆಳಕನ್ನು ತೆಗೆದಾಕ್ತಾನೆ. ಆದರೆ ಇದು ಯಾಕೆ ದೇವರು ಹೇಳ್ತಾನೆ ಅಂದರೆ, ಈ ದಿನದಲ್ಲಿ ಸಭೆ ಬಂದು ತುಂಬ ಬಿಸಿಯಾಗಿದೆ. ಸಭೆ ಬಂದು ದೇವರು ಕರೀತಾನೇ ಇದ್ದಾರೆ. ಅವರೇನು ಮನ ತಿರುಗಿ ಅಂತಾರೆ, ಆದರೆ ಸಭೆ ಬಂದು ಬಿಸಿಯಾಗಿ ಹೋಗ್ತಾನೆ ಇದೆ. ಆದರೆ ನಾವು ಎಫೆಸ ಪಟ್ಟಣದಲ್ಲಿ ಒಂದು ಕಾರ್ಯ ಏನು ನೋಡ್ಬೋದಂದರೆ, ಅವರು ಎಲ್ಲವನ್ನು ಕೊಟ್ಟರು. ಅವರು ಅವರು ಹಾರ್ಡ್ ವರ್ಕನ್ನು ಕೊಟ್ಟರು. ತುಂಬ ಕಷ್ಟಪಟ್ಟು ಸಭೆಗಾಗಿ ಸುವಾರ್ತೆ ಹೇಳಿದರು. ಈ ಪರ್ಸಿಕ್ಯೂಷನ್ ಜಗಳ ಎಲ್ಲ ಬರುವಾಗ ಓಡಿಸ್ಕೊಂಡ್ರು. ಆದರೆ ಅವ್ರ ಪ್ರೀತಿಯನ್ನು ತೋರಿಸಲಿಲ್ಲ. ದೇವರು ಎಲ್ಲವನ್ನು ಬಿಟ್ಟು ಅವರಲ್ಲಿರುವ ಒಂದು ಕೊರತೆಯನ್ನು ನೋಡಿದ್ರು, ಅದು ಪ್ರೀತಿ. ಆ ಪ್ರೀತಿ ಇಲ್ಲದೆ ಹೋದರೆ ದೇವರು ಆ ಸಭೆಯನ್ನು ಬಂದ್ಬಿಟ್ಟು ತೆಗೆದಾಕ್ತೀನಿ, ಆ ಸಭೆಯನ್ನು ಕೈ ಬಿಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ಸಭೆಯಲ್ಲಿ ಇನ್ನೂ ಬೆಳಕು ಇರಲ್ಲ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ನಾನು ನಿಮ್ಮೊಂದಿಗೆ ಕೇಳುವುದು ಬಂದು, ಎಷ್ಟು ಜನ ದೇವರಿಗಾಗಿ ಬೆಳಕಾಗಿ ನಿಲ್ಲಬೇಕೆಂಬುದಾಗಿದ್ದೀರಾ? ದೇವರ ಪ್ರೀತಿಯಿಂದ ನಾವು ತುಂಬಿರುವವರಾಗಿರಬೇಕು. ಅದೇ ರೀತಿಯಾಗಿ ಈ 7 ಚರ್ಚ್ ಇದೆ. ಈ ಚರ್ಚಲ್ಲಿ, ಈ ಸಭೆಗಳಿಗೆ ಒಂದು ಮಾತನ್ನು ಮಾತ್ರ ದೇವರು ಪದೇ ಹೇಳ್ತಾನೆ. ಆ ಮಾತು ಬಂದು 7ನೇ ಅಧಿಕಾರದಲ್ಲಿ. ಯಾರಾದರೂ 7ನೇ ಅಧಿಕಾರ ಓದಿ. ಇಲ್ಲ ಆಂಟಿ, ಮೈಕ್ಲೆ ಬಡಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಕಿವಿ ಉಳ್ಳವನು ಕೇಳಲಿ. ಅದೇ ಥರ ಕಿವಿ ಇಲ್ಲದೇ ಇರೋವನು ಖಂಡಿತವಾಗ್ಲೂ ಕೇಳಲ್ಲ ಎಂಬುದಾಗಿ. ಆವಾಗ ದೇವರು ಸಭೆಗೆ ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ದೇವರು ಸಭೆಯಲ್ಲಿ ಮಾತನಾಡುವವನಾಗಿದ್ದಾನೆ. ನಾವು ಕಿವಿಗೊಟ್ಟು ಕೇಳಲಿಲ್ಲ ಅಂದರೆ ಒಂದಿನ ನಾವು ಕಿವಿಯೇ ನಮ್ಮ ಹತ್ರ ಇದ್ರೂ ಕೇಳೋಕ್ಕಾಗಲ್ಲ. ಆ ದಿನ ಬಂದು ನಾವು ಏನೇ ಪ್ರಯಾಸ ಪಟ್ಟರೂ ಕೂಡ ದೇವರ ಮಾತನ್ನು ಕೇಳೋಕ್ಕಾಗಲ್ಲ. ಯಾಕಂದರೆ ಇದು ಕೊನೆ ಕಾಲವಾಗಿದೆ. ಅನೇಕ ರೀತಿಯಾದ ಒಂದು ಕಾರ್ಯಗಳು ಬರ್ತಾನೇ ಇದೆ. ಇದೆಲ್ಲ ಕೊನೆ ಕಾಲದಲ್ಲಿ ಪಾಪ ಒಂದು ಹೆಚ್ಚಾಗಿ ಆಗುತ್ತೆ. ಅದೇ ಥರ ದೇವ್ರ ಕೃಪೆಯೂ ಹೆಚ್ಚಾಗುತ್ತೆ. ಅದಕ್ಕಂತ ನಾವು ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ ದೇವರು ಹೇಳಲ್ಲ. ನಾವು ನಿತ್ಯ ಜೀವನ ಕಡೆಗೆ ನಾವು ಓಡುವಾಗ ನಾವು ದೇವರಿಗೆ ನಿಜವಾಗಲೂ ನಮ್ಮನ್ನು ಅರ್ಪಿಸಿ ಓಡಬೇಕು. ದೇವರಿಗಾಗಿ ನಮ್ಮನ್ನು ನಾವು ಅರ್ಪಿಸಲಿಲ್ಲ ಅಂದರೆ ನಾವು ಓಡೋದಕ್ಕೆ ಸಾಧ್ಯವಿಲ್ಲ. ಕೊನೆಯದಾಗಿ ನಾನು ಏನನ್ನು ಹೇಳಿ ಮುಗಿಸಬೇಕೆಂಬುದಾಗಿದ್ದೇನೆಂದರೆ, ದೇವರು ನಮಗೋಸ್ಕರ ಜೀವವುಳ್ಳ ಆ ಮರದಿಂದ ಆ ಕಣಿಯನ್ನು ತಿನ್ನಬೇಕು ಎಂಬುದಾಗಿ ದೇವರು ಆರಂಭದಲ್ಲಿ ಆದಾಮ ಹವ್ವಳನ್ನು ಅದನ್ನು ಕಳ್ಕೊಂಡ್ರು. ಆದರೆ ನಮಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಅವಕಾಶ ನಾವು ಎಲ್ಲಿ ಸೇರಬೇಕಂದ್ರೆ, ನಾವು ಪರಲೋಕಕ್ಕೆ ಸೇರುವಂಥ ಒಂದು ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದಾನೆ. ದೇವರು ಇಲ್ಲಿ ಏನು ಹೇಳ್ತಾನಂದರೆ, ಇವಾಗ ಸಭೆಗೆ ಎಷ್ಟು ಜನ ದೇವರ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ ಎಂಬುದಾಗಿ ಕೇಳ್ಕೊತಾನೆ. ಈ ಸಮಯದಲ್ಲಿ ಕೂಡ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲ ಎದ್ದೋಳೋಣ ಒಂದು ಸ್ವಲ್ಪ ಸಮಯ. ಎಷ್ಟು ಜನ ದೇವರ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ? ಎಲ್ಲ ಒಂದು ಸ್ವಲ್ಪ ಸಮಯ ಯಾರು ಕಣ್ಣುಗಳನ್ನು ತೆರೆಯದೆ, ಅಪ್ಪ ನಿನ್ನ ಪ್ರೀತಿಯನ್ನು ನಾನು ಕಳ್ಕೊಂಡಿದ್ದೇನೆ ಸ್ವಾಮಿ. ನಾವೆಲ್ಲ ಬಾಯಿಗಳನ್ನು ತೆರೆದು ಒಂದು ಸ್ವಲ್ಪ ಸಮಯ ದೇವರ ಬಳಿಯಲ್ಲಿ ಕೇಳೋಣ. ಅಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಷ್ಟೋ ಸಾರಿ ನಾವು ಈ ಪ್ರೀತಿಯನ್ನು ದೇವರು ಹೆಚ್ಚಾಗಿ ನಮ್ಮ ಮೇಲೆ ತೋರಿಸುವಾಗ ಕೂಡ ದೇವರು ಎಷ್ಟೋ ಸಲ ನಮ್ಮನ್ನು ಕರೆದಿದ್ದಾರೆ.
ಎಷ್ಟೋ ಸಲ ನಮ್ಮನ್ನು ಇದನ್ನು ಮಾಡಬೇಡ ಅಂದಿದ್ದಾರೆ. ಇದು ದೇವರ ವಾಕ್ಯಕ್ಕೆ ಎದುರಾಗಿರುವ ಒಂದು ಕಾರ್ಯ ಎಂಬಿದ್ದಾರೆ. ಆದರೆ ನಾವು ನೋಡುವಾಗ ಅನೇಕ ಸರಿ ಅದೇ ತಪ್ಪನ್ನು ಮಾತ್ರ ನಾವು ರಿಪೀಟ್ ಮಾಡ್ತಾನೇ ಇದ್ದೇವೆ. ಅಂದರೆ ದೇವರು ನಮಗೆ ಹೇಳಿದಂಥ ಒಂದು ಕಾರ್ಯ, ನಾನು ನಿನ್ನ ಬಳಿಯಲ್ಲಿ ನನ್ನ ಪ್ರೀತಿಯನ್ನು ನಾನು ಹಂಚ್ಕೊಂಡೆ, ನಿನ್ನ ಮೇಲೆ ಇದ್ದ ಪ್ರೀತಿಗೋಸ್ಕರ ನಾನು ಬಂದೆ ಎಂಬುದಾಗಿ. ಆದರೆ ನಾವು ಎಷ್ಟೋ ಸಲ ದೇವರಿಗೆ ಎದುರಾಗಿ ಮಾಡಿ ಆ ಪ್ರೀತಿಯಿಂದ ಎಷ್ಟೋ ಸಲ ಹಿಂಜಾರಿ ಹೋಗುವಾಗ ಕೂಡ ದೇವರು ಆತನ ಕೃಪೆಯನ್ನು ತೋರಿಸಿ ನಮ್ಮನ್ನು ಮತ್ತೊಮ್ಮೆ ಕೂಡ ನಾನು ನಿನಗೆ ತಿರುಗಾ ಆ ಪ್ರೀತಿಯನ್ನು ಕೊಡ್ತೇನೆ, ನನ್ನ ಬಳಿಯಲ್ಲಿ ಬಾ ಎಂಬುದಾಗಿ ಹೇಳ್ತಾನೆ. ದೇವರ ಪ್ರೀತಿಯನ್ನು ಅನುಭವಿಸುವಾಗ ಈ ಲೋಕದಲ್ಲಿ ಯಾವುದು ನಮಗೆ ದೊಡ್ಡದಾಗಿ ಕಾಣಿಸುವುದಿಲ್ಲ. ಇನ್ನು ಹೆಚ್ಚಾಗಿ ಯಾರೆಲ್ಲ ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ ನೀವು ತೀರ್ಮಾನ ಮಾಡಿದ್ದೀರಾ, ಈ ಸಮಯದಲ್ಲಿ ನಾವೆಲ್ಲ ತೀರ್ಮಾನ ಮಾಡೋಣ. ಅಪ್ಪ, ಆ ಮೊದಲನೇ ಪ್ರೀತಿಯನ್ನು ನೀವು ತೋರಿಸಿದನು ನಾನು ಮರೆಯುವುದಿಲ್ಲ ಸ್ವಾಮಿ. ಅಪ್ಪ, ಆ ಮೊದಲನೇ ಪ್ರೀತಿಯನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಕರ್ತನೆ. ನಾವೆಲ್ಲ ಬಾಯಿಗಳು ತೆರೆದು ನಾವೊಂದು ಸ್ವಲ್ಪ ಸಮಯ ಅರಿಕೆ ಮಾಡೋಣ. ಅಪ್ಪ, ಎಫೆಸ ಸಭೆಯಲ್ಲಿ ಆ ಬೆಳಕು ಇಲ್ಲದೆ ಹೋಯಿತು, ಆದರೆ ನಮ್ಮ ಸಭೆಯಲ್ಲಿ ದೇವರು ಆ ಬೆಳಕು ಯಾವುದೇ ಕಾರಣಕ್ಕೂ ನಮ್ಮಿಂದ ತೆಗೆಯಬಾರದು. ಎಲ್ಲ ಬಾಯಿಗಳನ್ನು ತೆರೆದು ಕೇಳೋಣ ಒಂದು ಸ್ವಲ್ಪ ಸಮಯ, ಯಾರು ಮೌನವಾಗಿರದೆ. ಅಪ್ಪ, ಇನ್ನ ಹೆಚ್ಚಾಗಿ ನಿನ್ನ ಪ್ರೀತಿಯಿಂದ ತುಂಬಿಸು ಕರ್ತನೆ. ಅಪ್ಪ, ಇನ್ನ ಹೆಚ್ಚಾಗಿ ನಿನ್ನ ಪ್ರೀತಿ ನನಗೆ ಬೇಕು ಕರ್ತನೆ. ಅಪ್ಪ, ಆ ದಿನದಲ್ಲಿ ಅನುಭವಿಸಿದ ಅಪ್ಪ ಪೌಲನು ಎಷ್ಟೋ ಕ್ರೈಸ್ತರನ್ನು ಹೊಡೆದನು ಸ್ವಾಮಿ, ಆದರೆ ಕೂಡ ಅಪ್ಪ ನಿಮ್ಮ ಪ್ರೀತಿಯನ್ನು ಅವನಲ್ಲಿ ತುಂಬಿಸಿ ಅಪ್ಪ ಇನ್ನು ಹೆಚ್ಚಾಗಿ ನಿಮ್ಮ ಸುವಾರ್ತೆಯನ್ನು ಸಾರಿ ಅನೇಕ ಸಭೆಯನ್ನು ಎಬ್ಬಿರಿಸುವವನಾಗಿ ಅಪ್ಪ ಅವನನ್ನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ನಾವೆಲ್ಲ ಕೇಳೋಣ, ಯಾರು ಮೌನವಾಗಿರದೆ. ಅಪ್ಪ, ಬರುವಂಥ ದಿನಗಳಲ್ಲಿ ಅಪ್ಪ ನಾನು ಅನೇಕ ಆತ್ಮಗಳನ್ನು ಸಂಪಾದಿಸ್ತೇನೆ ಸ್ವಾಮಿ. ಅಪ್ಪ, ನಾವು ಕೇಳಿದ್ದೇವೆ, ಆ ಅಜ್ಜಿ ಅಪ್ಪ ಎಷ್ಟೋ ಕಾರ್ಯಗಳನ್ನು ಬಿಟ್ಟು ದೇವರೇ ನಿಮ್ಮ ಬರವಣಿಗೆಗೋಸ್ಕರ ಅವ್ರು ಕಾಯ್ತಾನೆ ಅಪ್ಪ ಆಚೆ ಬಂದು ಅಪ್ಪ ನಿಮ್ಮ ಸತ್ಯವೇದವನ್ನು ಕೈಯಲ್ಲಿ ಹಿಡ್ಕೊಂಡು ಅಪ್ಪ ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ಅದಂತೆ ನಾವು ಕೂಡ ಏನಾದರೂ ಒಂದು ಕಾರ್ಯದಲ್ಲಿ ದೇವರಿಗೆ ಒಂದು ಕಾರ್ಯವನ್ನು ಮಾಡಿ ದೇವರನ್ನು ಮೆಚ್ಚಿಸುವಂಥವರಾಗಿರಬೇಕು. ಅಪ್ಪ, ಸಭೆಯಲ್ಲಿ ನಾನು ಒಂದು ಸೇವಕನಾಗಿ ನಾನು ಅರ್ಪಿಸ್ತೇನೆ ಎಂಬುವವರೆಲ್ಲ ಹೇಳ್ಬೋದು. ಸಭೆಯಲ್ಲಿ ಅಪ್ಪ ನಾನು ನಿನಗೋಸ್ಕರ ಮಾಡ್ತೇನೆ ಸ್ವಾಮಿ, ಈ ಮನುಷ್ಯರನ್ನು ಮೆಚ್ಚಿಸುವುದಕ್ಕಲ್ಲ ಅಪ್ಪ, ಈ ಸಭೆ ಯಾರದೂ ಅಲ್ಲ ಸ್ವಾಮಿ, ಅಪ್ಪ ನಿಮ್ಮದು ಮಾತ್ರ ಕರ್ತನೆ. ಅಪ್ಪ, ಸಭೆಯಲ್ಲಿ ಯಾವ ಅನ್ಯಾಯವು ಅಪ್ಪ ನಡೆಯದೆ ಅಪ್ಪ ನಿಮ್ಮ ಪ್ರೀತಿಯಿಂದ ಮಾತ್ರ ಅಪ್ಪ ನಡೆಯಬೇಕು ಸ್ವಾಮಿ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಮಾತ್ರ ನಡೆಯಬೇಕು ಕರ್ತನೆ. ಒಂದು ಸರಿ ಕೂಡ ಕರಗಳನ್ನು ನಾವೆಲ್ಲ ಮೇಲೆತ್ತೋಣ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಎಲ್ಲ ಬಾಯಿಗಳನ್ನು ತೆರೆದು ಹೇಳೋಣವೇ? ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಪ್ರೀತಿಸುವೆ, ಪ್ರಾಣ ಇರೋವರೆ ನಾ ಮಣ್ಣಲ್ಲಿ ಸೇರುವರೆ. ಎಲ್ಲ ಸೇರಿ, ನನ್ನ ಇರೋವರೆಗೂ ನಾ ಮಣ್ಣಲ್ಲಿ ಸೇರುವರೆ. ಎಲ್ಲ ನಾ ಹೆಚ್ಚಳ ಪಡುವುದು ನಿನ್ನಲ್ಲೇ, ಹೆಚ್ಚಳ ಪಡುವುದು ನಿನ್ನಲ್ಲೇ, ಕಚ್ಚ ತಗ್ಗಿಸಿಕೊಳ್ಳುವೇನು ನಿನ್ನ. ಎಲ್ಲ ಸೇರಿ, ಹೆಚ್ಚಳ ಪಡುವುದು ನಿನ್ನಲ್ಲೇ, ಹೆಚ್ಚಳ ಪಡುವುದು ನಿನ್ನಲ್ಲೇ, ಅಯ್ಯ ತಗ್ಗಿಸಿಕೊಳ್ಳು.
ಬಾಯಿಗಳನ್ನು ತೆರೆದು ಅರಿಕೆ ಮಾಡಿ, ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಸಂಪಾದಿಸು. ಎಲ್ಲ ನನ್ನ ಜೀವಮಾನವೆಲ್ಲ, ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ಎಲ್ಲ ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ ನನ್ನ ಪ್ರಾಣ. ಎಲ್ಲ ನಿಜವಾಗಲೂ ಹೃದಯದಿಂದ ಅರ್ಪಿಸೋಣ ಪ್ರಿಯರೇ. ನಾ ಮಣ್ಣಲ್ಲಿ ಸೇರುವ ಎಲ್ಲ ನನ್ನ ಪ್ರಾಣ ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲೇ ಸೇರೋವರೆಗೂ. ಅಲ್ಲೇನೊಂದು ಸರಿ ಕೂಡ ಎಚ್ಚಳ ಪಡುವುದು, ಎಚ್ಚಳ ಪಡುವುದು ನಿನ್ನಲ್ಲೇ. ಎಲ್ಲ ನೀವೇ ಶಬ್ದವಾಗಿ, ಓ యేసయ్య ಎಚ್ಚಳ ಆಗಿಸಿ ನಿನ್ನಲ್ಲಿ. ನನ್ನ ಜೀವ, ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಅಪ್ಪ, ನಿಮ್ಮನ್ನು ನಾವು ಸಂಪಾದಿಸುವಂಥವರಾಗಿ ಮಾರ್ಪಡಿಸು ಸ್ವಾಮಿ. ಇನ್ನೊಂದು ಸರಿ ಕೂಡ ನನ್ನ ಜೀವಮಾನವೆಲ್ಲ, ನನ್ನ ಅಪ್ಪ, ನಾನು ಈ ಲೋಕದಲ್ಲಿ ಏನು ಸಂಪಾದಿಸ್ತಾನೋ ಇಲ್ಲವೋ ಸ್ವಾಮಿ, ಅಪ್ಪ ನಿಮ್ಮನ್ನು ಮಾತ್ರ ನಾನು ಸಂಪಾದಿಸಬೇಕು ಕರ್ತನೆ. ಅಪ್ಪ, ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಸಂಪಾದಿಸಬೇಕು. ನಿಮ್ಮನ್ನೇ ಸಂಪಾದಿಸು. ಎಲ್ಲ ಪ್ರೀತಿಸುವೆ, ಕರಗಳನ್ನೆತ್ತಿ ಹೇಳೋಣ. ಓ ಪ್ರೀತಿಸುವೆ, ಪ್ರೀತಿಸುವೆ ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ ನನ್ನ ಪ್ರಾಣ ಇರೋ. ಎಲ್ಲ ಸೇರಿ ಶಬ್ದದಿಂದ ಹೇಳೋಣ, ನಾ ಮಣ್ಣಲ್ಲಿ ಸೇರೋ. ಇನ್ನೊಂದು ಸಾರಿ ಕೂಡ ಶಬ್ದವನ್ನೇ ಎತ್ತಿ, ನನ್ನ ಪ್ರಾಣ, ನನ್ನ ಪ್ರಾಣ ಇರೋವರೆಗೂ ನಾ ಮಣ್ಣಲ್ಲಿ ಸೇರೋವರೆಗೂ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ಕರ್ತನೆ. ದೇವರೇ, ನಾವು ಈ ದಿವಸ ನೋಡಿದ ವಾಕ್ಯದಲ್ಲಿ ದಾವೀದನ 145ನೇ ಕೀರ್ತನೆಯಲ್ಲಿ 143:5 ಹೇಳುವಂತೆ, ನಾನು ಪೂರ್ವ ಕಾಲದ ದಿವಸಗಳನ್ನು ನಾನು ತಿರುಗಿ ನೋಡುತ್ತೇನೆ, ನನ್ನ ಹಳೆಯ ದಿವಸಗಳನ್ನು ನಾನು ನೆನೆಸಿ ನೋಡುತ್ತೇನೆ ಎಂಬುವಂತೆ ದೇವರೇ, ನಿಮ್ಮ ವಚನ ಹೇಳುವಂತೆ ನಾವು ಎಲ್ಲಿ ಇದ್ದೆವು, ನಾವು ಎಲ್ಲಿ ಬಿದ್ದಿದ್ದೆವು, ದೇವರ ಪ್ರೀತಿ ನಮ್ಮನ್ನು ಎಲ್ಲಿ ಹುಡುಕಿ ಬಂತು, ಎಲ್ಲಿಂದ ನಮ್ಮನ್ನು ಮೇಲೆತ್ತಿತ್ತು ಅನ್ನುವಂಥ ಯೋಚನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುವಂತೆ ಕೃಪೆಯನ್ನು ಕೊಡಿಯಪ್ಪ. ವಾಕ್ಯ ಹೇಳುತ್ತೆ, ಪಾಪದ ಕೆಸರಿನಲ್ಲಿ ನಾನು ಮುಳುಗಿರುವಾಗ ದೇವರು ತಾನೇ ಬಂದು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿ ನಮ್ಮನ್ನು ಆತನವರಾಗಿ ಮಾರ್ಪಡಿಸಿದ ನಿಮ್ಮ ಪ್ರೀತಿಯನ್ನು ನೆನೆಸಿ ದೇವರೇ, ನಿಮ್ಮನ್ನು ದಿನ ದಿನವೂ ಪ್ರೀತಿಸುವಂತೆ ನಮಗೆ ಸಹಾಯ ಮಾಡಿ. ಮಲಾಕಿಯ ಪುಸ್ತಕದಲ್ಲಿ ಇಸ್ರೇಲ್ ಜನರನ್ನು ನೋಡಿ ದೇವರ ವಾಕ್ಯ
ವಾಕ್ಯ ಹೇಳುತ್ತದೆ, ಯಾಕೋಬೇ ನಾನು ಬದಲಾಗಿಲ್ಲ, ಆದದರಿಂದ ನೀನು ನಾಶವಾಗದೇ ಇದ್ದೀಯ ಎಂಬುದಾಗಿ. ಹೌದು ದೇವರೇ, ನಾವು ನಾಶವಾಗದೇ ಇರುವುದು, ನಾವು ನಿರ್ಮೂಲವಾಗದೇ ಇರುವಂಥದ್ದು ನಿಮ್ಮ ಕೃಪೆಯಿಂದ. ನೀವು ಬದಲಾಗದೇ ಇರೋದ್ರಿಂದ ದೇವರೇ ಅಪ್ಪ, ನಿಮ್ಮ ಪ್ರೀತಿ ಬದಲಾಗಿಲ್ಲ, ಆದರೆ ನನ್ನ ಪ್ರೀತಿ ಎಷ್ಟೋ ಸಾರಿ ಬದಲಾಗಿದೆ. ಎಷ್ಟೋ ಏರುಪೇರುಗಳು, ಎಷ್ಟೋ ದೇವರೇ ಅಪ್ಪ ಹೆಚ್ಚಳವು ಕಡಿಮೆಯು ನಮ್ಮಲ್ಲಿ ಉಂಟಾಗಿದೆ ಅಪ್ಪ. ಆದರೆ ನಿಮ್ಮ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿದ್ದೀರಾ ದೇವರೇ ಅಪ್ಪ. ದೇವರ ಮೇಲೆ ಆದಿಯಲ್ಲಿ ಇದ್ದಂಥ ಪ್ರೀತಿ, ರಕ್ಷಣೆ ಹೊಂದಿದಾಗ ಇದ್ದಂಥ ವೈರಾಗ್ಯ, ರಕ್ಷಣೆ ಹೊಂದಿದಾಗ ಇದ್ದಂಥ ಭಯ, ಭಕ್ತಿ ದೇವರೇ ಪುನಃ ನಮ್ಮ ಜೀವಿತದಲ್ಲಿ ಮರುಕಳಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆದಿಯ ಪ್ರೀತಿಗೆ ತಿರುಗಿಕೊಳ್ಳುವಂತೆ ಕೃಪೆ ಕೊಡಿ ದೇವರೇ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಬರವಣಿಗೆಯವರೆಗೂ ಮನಸಾರೆ ದೇವರೇ ವಾಕ್ಯ ಹೇಳುವಂತೆ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ನಿನ್ನ ದೇವರಾದ ಕರ್ತನನ್ನು ಪ್ರೀತಿಸು. ಅದೇ ಇರುವ ಆಜ್ಞೆಗಳಲ್ಲಿಯೇ ದೊಡ್ಡ ಆಜ್ಞೆ ಎಂಬುದಾಗಿ ವಚನ ಹೇಳುತ್ತದಲ್ಲ ದೇವರೇ. ಮನಪೂರ್ವಕವಾಗಿ ನಿಮ್ಮನ್ನು ಪ್ರೀತಿಸುವಂತೆ ಈ ದಿವಸ ನಮ್ಮ ಪ್ರೀತಿಯಲ್ಲಿರುವಂಥ ಕುಂದು ಕೊರತೆಗಳನ್ನು ಮನ್ನಿಸಿ ದೇವರೇ. ನಮ್ಮ ಪ್ರೀತಿಯನ್ನು ಪುನರ್ಜೀವಿಸ ಮಾಡಿ, ನಮ್ಮ ಪ್ರೀತಿಯನ್ನು ಉಜ್ಜೀವಗೊಳಿಸಿ ದೇವರೇ. ದೇವರ ಜೀವವು ನಮ್ಮಲ್ಲಿ ಇಳಿದು ನಮ್ಮ ಪ್ರೀತಿಯಲ್ಲಿ ಜೀವವು ತುಂಬಿ ಮನಸಾರೆ ನಿಮ್ಮನ್ನು ಪ್ರೀತಿಸುವಂತೆ, ಮನಸಾರೆ ದೇವರೇ ನಿಮ್ಮನ್ನು ಪ್ರೀತಿಸಿ ಹಿಂಬಾಲಿಸುವಂತೆ ಕೃಪೆಯನ್ನು ಕೊಟ್ಟು ನಡೆಸಿ ಅಪ್ಪ. ವಾಕ್ಯ ಕೊಟ್ಟ ದೇವರು ವಾಕ್ಯದಂತೆ ನಡೆಯುವುದಕ್ಕೆ ಬೇಕಾದ ಬಲವನ್ನು ಕೂಡ ನಿಮ್ಮ ಆತ್ಮರ ಮೂಲಕವಾಗಿ ಅನುಗ್ರಹಿಸಿ ನಮ್ಮನ್ನು ನಡೆಸಿ ಎಂದು ನಾವು ಪ್ರಾರ್ಥಿಸಿ ನಿಮ್ಮ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ.